ನಾವು ನಿನ್ನೆ ಭಾರತ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ದೆವು. ಇನ್ನೊಂದು 2 ಪಾಯಿಂಟ್ ಅಧ್ಯಯನ ಮಾಡಿ ಮುಂದೆ ಹೋಗೋಣ. ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಗುರುತಿನ ಚೀಟಿ ಅಂತ ಕರೆದವರು ಯಾರು? ಗುರುತಿನ ಚೀಟಿ. ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಗುರುತಿನ ಚೀಟಿ. ಪ್ರಸ್ತಾವನೆ ಭಾರತ ಸಂವಿಧಾನದ ಗುರುತಿನ ಚೀಟಿ ಅಂತ ಕರೆದವರು ಯಾರಂದ್ರೆ ಎನ್.ಎ. ಪಾಲ್ಕಿವಾಲ್. ಎನ್.ಎ. ಪಾಲ್ಕಿವಾಲ್ ಅನ್ನುವಂತ ವ್ಯಕ್ತಿ ಏನ್ ಹೇಳ್ತಾನಂದ್ರೆ ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಗುರುತಿನ ಚೀಟಿ ಅಂತ ಕರೀತಾನೆ. ಗುರುತಿನ ಚೀಟಿ. ಎನ್.ಎ. ಪಾಲ್ಕಿವಾಲ್ ಅನ್ನುವಂತ ವ್ಯಕ್ತಿ ಏನ್ ಹೇಳ್ತಾನಂದ್ರೆ ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಗುರುತಿನ ಚೀಟಿ ಎಂದು ಕರೆದವರು ಯಾರಂದ್ರೆ ಎನ್.ಎ. ಪಾಲ್ಕಿವಾಲ್. ನೆನಪಿಡಿ. ಎರ್ನಸ್ಟ್ ಪಾರ್ಕರ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ. ಎರ್ನಸ್ಟ್ ಪಾರ್ಕರ್. ಎರ್ನಸ್ಟ್ ಪಾರ್ಕರ್. ಎರ್ನಸ್ಟ್ ಪಾರ್ಕರ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ ಪ್ರಸ್ತಾವನೆ ಭಾರತ ಸಂವಿಧಾನದ ಮೂಲ ಟಿಪ್ಪಣಿ ಅಂತ. ಮೂಲ ಟಿಪ್ಪಣಿ. ಮೂಲ ಟಿಪ್ಪಣಿ ನೋಡಿ. ಗುರುತಿನ ಚೀಟಿ ಅಂತ ಕರೆದವರು ಎನ್.ಎ. ಪಾಲ್ಕಿವಾಲ. ಪ್ರಸ್ತಾವನೆ ಭಾರತ ಸಂವಿಧಾನದ ಮೂಲ ಟಿಪ್ಪಣಿ ಅಂತ ಕರೆದವರು ಎರ್ನೆಸ್ಟ್ ಪಾರ್ಕರ್. ಪ್ರಸ್ತಾವನೆ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದವರು ಆತ್ಮ ಮತ್ತು ಹೃದಯ. ಪ್ರಸ್ತಾವನೆಯು ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದವರು ಯಾರು ಅಂತ ಕ್ವಶನ್. ಠಾಕೂರ್ ದಾಸ್ ಭಾರ್ಗವ್. ಠಾಕೂರ್ ದಾಸ್ ಭಾರ್ಗವ್. ಠಾಕೂರ್ ದಾಸ್ ಭಾರ್ಗವ್ ಅನ್ನುವಂತ ವ್ಯಕ್ತಿ ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದು. ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಗುರುತಿನ ಚೀಟಿ ಅಂತ ಕರೆದವರು ಎನ್.ಎ. ಪಾಲ್ಕಿವಾಲ್ ಅವರು. ಮೂಲ ಟಿಪ್ಪಣಿ ಅಂತ ಕರೆದವರು ಎರ್ನಸ್ಟ್ ಪಾರ್ಕರ್ ಅವರು. ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದವರು ಠಾಕೂರ್ ದಾಸ್ ಭಾರ್ಗವ್ ಅವರು. ನಮ್ಮ ಭಾರತ ದೇಶದ ಸರ್ವಶ್ರೇಷ್ಠ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರುವಂತ ಜಸ್ಟಿಸ್ ಹಿದಾಯತ್ ಉಲ್ಲಾ ಅವ್ರು ಹೇಳ್ತಾರೆ ಏನು ಅಂತಂದ್ರೆ ಭಾರತದ ರಾಷ್ಟ್ರಪತಿಗಳಾದ ಕಾರ್ಯನಿರ್ವಹಿಸುವ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರುವಂತವ್ರು ಪ್ರಸ್ತಾವನೆ ಅಮೆರಿಕದ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡುತ್ತದೆ, ಆದ್ದರಿಂದ ಪ್ರಸ್ತಾವನೆ ಭಾರತದ ಸಂವಿಧಾನದ ಆತ್ಮವಾಗಿದೆ ಅಂತ ಹೇಳ್ತಾರೆ. ಪ್ರಸ್ತಾವನೆಯು ಅಮೆರಿಕದ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡುತ್ತದೆ. ಅಮೆರಿಕದ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡುತ್ತದೆ. ನೋಡಿ, ಪ್ರಸ್ತಾವನೆ ಅಮೆರಿಕ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡುತ್ತದೆ, ಆದ್ದರಿಂದ ಪ್ರಸ್ತಾವನೆ ಭಾರತ ಸಂವಿಧಾನದ ಆತ್ಮವಾಗಿದೆ. ಭಾರತದ ಸಂವಿಧಾನದ ಆತ್ಮವಾಗಿದೆ. ಈ ಮಾತನ್ನ ಹೇಳಿದವರು ಯಾರು ಅಂತಂದ್ರೆ ಜಸ್ಟಿಸ್ ಹಿದಾಯತ್ ಉಲ್ಲಾ. ಜಸ್ಟಿಸ್ ಹಿದಾಯತ್ ಉಲ್ಲಾ ಅವ್ರು ಏನ್ ಹೇಳ್ತಾರಂದ್ರೆ ಪ್ರಸ್ತಾವನೆ ಅಮೆರಿಕದ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡುತ್ತದೆ, ಆದ್ದರಿಂದ ಪ್ರಸ್ತಾವನೆ ಭಾರತ ಸಂವಿಧಾನದ ಆತ್ಮವಾಗಿದೆ ಅನ್ನುವಂತ ಮಾತನ್ನು ಹೇಳಿದವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದಂತ ಜಸ್ಟಿಸ್ ಹಿದಾಯತ್ ಉಲ್ಲಾ ಅವರು ಈ ಮಾತನ್ನು ಹೇಳ್ತಾರೆ.
ಎನಿಯ ಪಾಲ್ಕಿವಾಲರ್ ಏನ್ ಹೇಳಿದ್ರು, ಇದೊಂದು ಗುರುತಿನ ಚೀಟಿ ಅಂತ ಹೇಳಿದರು. ಎರ್ನೆಸ್ಟ್ ಪಾರ್ಕರ್ ಅವರು ಏನ್ ಹೇಳಿದ್ರು, ಪ್ರಸ್ತಾವನೆ ಭಾರತ ಸಂವಿಧಾನದ ಮೂಲ ಟಿಪ್ಪಣಿ ಅಂತ ಹೇಳಿದರು. ಠಾಕೂರ್ ದಾಸ್ ಭಾರ್ಗವ್ ಅವರು ಏನ್ ಹೇಳಿದ್ರು, ಪ್ರಸ್ತಾವನೆ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿದ್ರು. ಆತ್ಮ ಮತ್ತು ಹೃದಯ ಅಂತ ಹೇಳಿದವರು ಠಾಕೂರ್ ದಾಸ್ ಭಾರ್ಗವ್ ಅವರು. ಮೂಲ ಟಿಪ್ಪಣಿ ಅಂತ ಕರೆದವರು ಎರ್ನೆಸ್ಟ್ ಪಾರ್ಕರ್ ಅವರು. ಗುರುತಿನ ಚೀಟಿ ಅಂತ ಕರೆದವರು ಎನಿಯೆ ಪಾಲ್ಕಿವಾಲ್ ಅವರು. ಪ್ರಸ್ತಾವನೆ ಅಮೆರಿಕದ ಸ್ವಾತಂತ್ರ್ಯ ಘೋಷಣೆ ಮಾಡುತ್ತದೆ, ಆದ್ದರಿಂದ ಪ್ರಸ್ತಾವನೆ ಭಾರತ ಸಂವಿಧಾನದಲ್ಲಿ ಆತ್ಮವಾಗಿದೆ ಅಂತ ಹೇಳಿದವರು ಯಾರಂದ್ರೆ ಜಸ್ಟಿಸ್ ಇರಾಯತ್ ಉಲ್ಲಾ ಅವರು. ಬರಿಬೇಕು ನೀವು. ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಮೂಲ ವಿಚಾರಗಳನ್ನು ಬಿತ್ತಿಸುವುದರಿಂದ ಜಾತಕ ಪಕ್ಷಿ ಅಂತ ಕರೆದವರು ಯಾರು? ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಜಾತಕ ಪಕ್ಷಿ ಎಂದು ಕರೆದವರು KM ಮುನ್ಸಿ ಅವರು. ನೋಡಿ, ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಜಾತಕ ಪಕ್ಷಿ ಎಂದು ಕರೆದವರು ಯಾರಂದ್ರೆ KM ಮುನ್ಸಿ ಅವರು. KM ಮುನ್ಸಿ ಅವರು ಈ ಮಾತನ್ನ ಹೇಳ್ತಾರೆ, ಪ್ರಸ್ತಾವನೆ ಭಾರತ ಸಂವಿಧಾನದ ಜಾತಕ ಪಕ್ಷಿ. ಹೀಗೆ ಎಲ್ಲರೂ ಏನ್ ಮಾಡಿದಾರೆ ಅಂದ್ರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ತಮ್ಮ ವಿಚಾರಗಳನ್ನ ಈ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ವ್ಯಕ್ತಪಡಿಸ್ತಾ ಬಂದರು. ಭಾರತ ಸಂವಿಧಾನದ ಇಡೀ ಸಮಗ್ರವಾಗಿರುವಂತ ಆಶಾ ಆಕಾಂಕ್ಷೆಗಳನ್ನ, ಗುರಿ ಉದ್ದೇಶಗಳನ್ನ, ಆ ಸಂವಿಧಾನದಲ್ಲಿ ಏನು ಬಿತ್ತನೆ ಮಾಡ್ಬೇಕನ್ನುವಂತ ವಿಚಾರಗಳಿದ್ದೀವಲ್ಲ, ಅವೆಲ್ಲ ವಿಚಾರಗಳನ್ನ ಭಾರತ ಸಂವಿಧಾನದ ಪ್ರಸ್ತಾವನೆಯ ಮೂಲ ಪೀಠಿಕೆಯಲ್ಲಿ ಬಿತ್ತನೆ ಮಾಡಲಾಗಿದೆ. ಕೆಲವರು ಒಡವೆ ಅಂತ ಕರೆದರು, ಕೆಲವರು ಅಪರೂಪದ ರತ್ನ ಅಂತ ಕರೆದರು, ಕೆಲವರು ಮೂಲ ಪೀಠಿಕೆ ಅಂತ ಕರೆದರು, ಆತ್ಮ ಗೌರವ ಏನು ಆತ್ಮ ಮತ್ತು ಹೃದಯ ಅಂತ ಕರೆದರು ಅಲ್ಲ. ಠಾಕೂರ್ ದಾಸ್ ಭಾರ್ಗವ್ ಹೇಳ್ತಾರೆ, ಭಾರತ ಸಂವಿಧಾನದಲ್ಲಿ ಆತ್ಮ ಮತ್ತು ಹೃದಯ ಅಂತ ಕರೆದವರು ಠಾಕೂರ್ ದಾಸ್ ಭಾರ್ಗವ್. ಯಾರ ಹಾಂಡೆ ಅನ್ನೋರು ಅನ್ಬಾರ್ದಪ್ಪ. ಜುಮಿಕೆ ಅಂತ ನಿಮ್ಮ ಮಾಯಿ, ಜುಮಿಕೆ ಎಲ್ಲಿ ಬರ್ತದ ಅದು. ಒಟ್ಟಾರೆಯಾಗಿ ಭಾರತ ಸಂವಿಧಾನದ ಈ ಪೂರ್ವ ಪೀಠಿಕೆ ಇದೆಯಲ್ಲ, ಭಾರತ ಸಂವಿಧಾನದ ಈ ಪ್ರಸ್ತಾವನೆ ಇದೆಯಲ್ಲ, ಇಡೀ ಭಾರತ ಸಂವಿಧಾನದ ಗುರಿ ಉದ್ದೇಶಗಳನ್ನ, ಆಶೆ ಆಕಾಂಕ್ಷೆಗಳನ್ನ ಬಿತ್ತನೆ ಮಾಡುವಂತ ಮೂಲ ಒಂದು ವಿಚಾರವಾಗಿದೆ. ಒಟ್ಟಾರೆಯಾಗಿ ಭಾರತ ಸಂವಿಧಾನದಲ್ಲಿ, ಹಾಗಾದ್ರೆ ಇದು ಭಾರತ ಸಂವಿಧಾನದ ಭಾಗ ಹೌದೋ ಅಲ್ಲೋ? 1960ರಲ್ಲಿ ಒಂದು ಪ್ರಕರಣ ಜಾರಿಗೆ ಬಂತು. ಯಾವ ಪ್ರಕರಣ ಅಂದ್ರೆ ಬೇರುಬಾರಿ ಪ್ರಕರಣ. ಬೇರುಬಾರಿ ಪ್ರಕರಣ. ಹಾಗಾದ್ರೆ ಬೇರುಬಾರಿ ಪ್ರಕರಣ ಹೇಳ್ತದೆ ಏನು ಅಂತಂದ್ರೆ, ಪ್ರಸ್ತಾವನೆಯು ಭಾರತದ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಿದ್ರು. ಸ್ವಚ್ಛ ಅಲ್ಲ. 1960ರಲ್ಲಿ ಬೇರುಬಾರಿ ಪ್ರಕರಣ ಏನಂತಂದ್ರೆ, ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಲ್ಲ ಅಂತ ಸ್ವಚ್ಛ ಕ್ಲಿಯರ್ ಆಗಿ ಹೇಳ್ಬಿಡುತ್ತೆ. ಅಲ್ಲ, ಭಾಗ ಅಲ್ಲ, ಅದು ಸುಮ್ಮನೆ ಅದೊಂದು ಪೂರ್ವ ಪೀಠಿಕೆ ಅಂತ. ಬೇರುಬಾರಿ ಅನ್ನುವಂತ ಸ್ಥಳ ಎಲ್ಲಿದೆ ಅಂದ್ರೆ, ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುವಂತ ಸ್ಥಳ. 1960 ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಒಂದು ಈ ಆಸ್ತಿಗಾಗಿ, ಆ ಭೂ ಪ್ರದೇಶಕ್ಕಾಗಿ ನಡೆದಂತ ಒಂದು ತಿಕ್ಕಾಟ ಅಥವಾ ಹೋರಾಟ ಅಂತ ಕರೀತೀವಿ. 1960ರ ಬೇರುಬಾರಿ ಪ್ರಕರಣ ಏನಾಗ್ತಂದ್ರೆ, ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದ್ರೆ, ಮುಂದುವರೆದು 1973ರಲ್ಲಿ ಕೇಶವಾನಂದ್ ಭಾರತಿ ಪ್ರಕರಣ. ಕೇಶವಾನಂದ ಭಾರತಿ ಪ್ರಕರಣ ಏನ್ ಹೇಳ್ತಂದ್ರೆ, ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಹೌದು ಅಂತ ಹೇಳಿತು. ಭಾಗ ಹೌದು. ನೋಡಿ, ಭಾಗ ಅಲ್ಲ ಅಂತ ಹೇಳಿದ್ದು ಬೇರುಬಾರಿ ಪ್ರಕರಣ. ಹೌದು, ಭಾರತ ಸಂವಿಧಾನದ ಭಾಗ ಹೌದು ಅಂತ ಹೇಳಿದ್ದ ಯಾವ್ದಂದ್ರ ಕೇಶವಾನಂದ ಭಾರತೀಯ ಪ್ರಕರಣ. ನಿಮ್ಗೆಲ್ಲ ಗೊತ್ತದು. 1973ರ ಈ ಒಂದು ಪ್ರಕರಣ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಪ್ರಕರಣ ಇದು. ಕೇಶವಾನಂದ ಭಾರತೀಯ ಪ್ರಕರಣ ಇದೆಯಲ್ಲ,
ಭಾರತದ ಸಂವಿಧಾನದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಪ್ರಕರಣ 1973ರ ಕೇಶವಾನಂದ ಭಾರತೀಯ ಪ್ರಕರಣ. ಇದೇನ್ ಹೇಳ್ತಂದ್ರೆ ಭಾರತದ ಪ್ರಸ್ತಾವನೆ ಅನ್ನೋದು ಭಾರತ ಸಂವಿಧಾನದ ಭಾಗ ಹೌದು ಅಂತ ಹೇಳಿತು. ಅಲ್ಲ ಅಂದಿದ್ದು ಅದು, ಹೌದು ಅಂದಿದ್ದು ಇದು. ಪ್ರಸ್ತಾವನೆ ಅನ್ನೋದು ಭಾರತ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದ್ದು ಬೇರೋಬಾರಿ ಪ್ರಕರಣ, ಹೌದು ಅಂತ ಹೇಳಿದ್ದು ಯಾವ್ದಂದ್ರೆ ಕೇಶವಾನಂದ ಭಾರತೀಯ ಪ್ರಕರಣ. ಇನ್ನು 1995ರಲ್ಲಿ ಇನ್ನೊಂದು ಪ್ರಕರಣ ಜಾರಿಗೆ ಬಂತು. 1995ರಲ್ಲಿ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ LIC ಆಫ್ ಇಂಡಿಯಾ ಪ್ರಕರಣ. LIC ಆಫ್ ಇಂಡಿಯಾ. ಈ LIC ಆಫ್ ಇಂಡಿಯಾ ಪ್ರಕರಣ ಏನ್ ಹೇಳಿತ್ತು ಅಂದ್ರೆ 1995ರಲ್ಲಿ ಈ ಪ್ರಸ್ತಾವನೆ ಅನ್ನೋದು ಭಾರತ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿತು. ಅವಿಭಾಜ್ಯ ಅಂಗ. ಪ್ರಸ್ತಾವನೆ ಅನ್ನೋದು ಭಾರತ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿದ್ದು LIC ಆಫ್ ಇಂಡಿಯಾ ಪ್ರಕರಣ. ನೋಡಿ 1960ರ ಬೇರೋಬಾರಿ ಪ್ರಕರಣ ಏನ್ ಹೇಳಿತ್ತು, ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದ್ರೆ 1973ರಲ್ಲಿ ಕೇಶವಾನಂದ ಭಾರತೀಯ ಪ್ರಕರಣ ಏನ್ ಹೇಳಿತಂದ್ರೆ ಭಾರತ ಸಂವಿಧಾನವು ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಹೌದು ಅಂತ ಹೇಳಿತ್ತು. ಇನ್ನು LIC ಆಫ್ ಇಂಡಿಯಾ ಪ್ರಕರಣ ಏನ್ ಹೇಳ್ತಂದ್ರೆ ಇದೊಂದು ಅವಿಭಾಜ್ಯ ಅಂಗ. ಪ್ರಸ್ತಾವನೆ ಅನ್ನೋದು ಭಾರತ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿದ್ದು LIC ಆಫ್ ಇಂಡಿಯಾ ಪ್ರಕರಣ. 3 ಪ್ರಕರಣಗಳು ನೋಡ್ತೀವಿ. ಒಂದು ಬೇರೋಬಾರಿ ಪ್ರಕರಣ, ಕೇಶವಾನಂದ ಭಾರತೀಯ ಪ್ರಕರಣ, LIC ಆಫ್ ಇಂಡಿಯಾ ಪ್ರಕರಣ. ಹಿಂಗೆ ಕ್ವಶನ್ ಬರ್ತಾವ. ಹಿಂಗೆ ಯಾಕೆ ಭಾಗ ಅಲ್ಲ, ಭಾಗ ಹೌದು, ಅವಿಭಾಜ್ಯ ಅಂಗ. ಅಲ್ಲ ಅಂತ ಹೇಳಿದ್ದು ಅದು, ಹೌದು ಅಂತ ಹೇಳಿದ್ದು ಇದು. ಅಲ್ಲ ಅಷ್ಟೇ ಅಲ್ಲ, ಇದೊಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ದು LIC ಆಫ್ ಇಂಡಿಯಾ ಪ್ರಕರಣ. 1960ರಲ್ಲಿ 1960ರಲ್ಲಿ ಬೇರೋಬಾರಿ ಪ್ರಕರಣ, 1973ರಲ್ಲಿ ಕೇಶವಾನಂದ ಭಾರತೀಯ ಪ್ರಕರಣ, 1995ರಲ್ಲಿ LIC ಆಫ್ ಇಂಡಿಯಾ ಪ್ರಕರಣ. ಇಷ್ಟು ಭಾರತ ಸಂವಿಧಾನದ ಪೂರ್ವ ಪೀಠಿಕೆ. ನಾವು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡೇವು ಅಂದ್ರ ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡೆವು. ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ ಪೂರ್ವ ಪೀಠಿಕೆಯನ್ನ. ಈ ಪೂರ್ವ ಪೀಠಿಕೆಯ ನಾಯಕತ್ವ ವಹಿಸಿಕೊಂಡು ಅದನ್ನು ರಚನೆ ಮಾಡಿದವರು ಯಾರಂದ್ರೆ ಈ ದೇಶ ಕಂಡ ಅಪರೂಪದ ಪ್ರಧಾನ ಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು. ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದು ಯಾವಾಗ ಅಂತಂದ್ರೆ 1946 ಡಿಸೆಂಬರ್ 13ನೇ ತಾರೀಕು ಅಲ್ಲ. ಇಷ್ಟು ಭಾರತ ಸಂವಿಧಾನದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಪ್ರಸ್ತಾವನೆಯನ್ನು ನೋಡ್ತೀವಿ. ಇದಾದ ನಂತರ ನಾವು ನೇರವಾಗಿ ಮುಂದೆ ಸಾಗೋಣ. ಇನ್ನೂ ದಾರಿ ಬಹಳ ದೂರ ಇದೆ. ಯಾಕಂದ್ರೆ ಎಕ್ಸಾಮ್ಗಳು ಸಮೀಪ ಬರುವುದರಿಂದ ನಾವು ಮುಂದೆ ಚಲಿಸುವಂತ ಪ್ರಯತ್ನಕ್ಕೆ ಹೋಗೋಣ. ನಿನ್ನೆ ನಾವು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ 11 ವಿಚಾರಗಳನ್ನು ಅಧ್ಯಯನ ಮಾಡಿದ್ದೆವು. ಅನುಕ್ರಮವಾಗಿ ಹಿಂಗೆ ಕೇಳ್ತಾನೆ. ಆ 11 ವಿಚಾರಗಳು ಯಾವ ಅಂತಂದ್ರೆ ಭಾರತದ ಪ್ರಜೆಗಳಾದ ನಾವು, ಭಾರತದ ಪ್ರಜೆಗಳಾದ ನಾವು, ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ನೋಡಿ, ಭಾರತ ಸಂವಿಧಾನದಲ್ಲಿ 5 ಪದಗಳು, 6 ಪದಗಳು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಮಾಜವಾದಿ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಅಲ್ಲ, ಅದರ ಜೊತೆಯಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಐಕ್ಯತೆ ಅಥವಾ ಸಮಗ್ರತೆ, ಭ್ರಾತೃತ್ವ ಅಥವಾ ಭಾತೃತ್ವ, ಐಕ್ಯತೆ, ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ.
ಈ 11 ಪದಗಳನ್ನ ಭಾರತ ಸಂವಿಧಾನದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಭಾರತದ ಪ್ರಜೆಗಳಾದ ನಾವು ಅನ್ನುವಂಥ ಪದ ಒಂದು, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ನ್ಯಾಯ ಮತ್ತೆ ಸ್ವಾತಂತ್ರ್ಯ, ಸಮಾನತೆ, ಐಕ್ಯತೆ ಮತ್ತು ಭ್ರಾತೃತ್ವ ಅನ್ನುವಂಥ ಪದಗಳನ್ನು ಅನುಕ್ರಮವಾಗಿ 11 ಪದಗಳನ್ನ ಭಾರತ ಸಂವಿಧಾನದಲ್ಲಿ ಅಧ್ಯಯನ ಮಾಡ್ತೀವಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡುವಂತ ಹಾಗೂ ಅದರ ಸಮಸ್ತ ಜನತೆಗೆ ಆರ್ಥಿಕ ನ್ಯಾಯ, ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯನ ಒದಗಿಸುವಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ ನೋಡಿ, ಸ್ವಾತಂತ್ರ್ಯಗಳಲ್ಲಿ ಅವ್ರು ಹೇಳ್ತಾರೆ ವೈಯಕ್ತಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಉಪಾಸನಾ ಸ್ವಾತಂತ್ರ್ಯ, ಧರ್ಮ ಶ್ರದ್ಧೆಯ ಸ್ವಾತಂತ್ರ್ಯ, ಸಮಾನತೆ, ಸ್ಥಾನಮಾನಗಳಲ್ಲಿ ಅವಕಾಶಗಳಲ್ಲಿ ಸಮಾನತೆ, ರಾಷ್ಟ್ರದ ಈ ವ್ಯಕ್ತಿಯ ಏಕತೆಯನ್ನ, ವ್ಯಕ್ತಿಯ ಗೌರವವನ್ನ, ರಾಷ್ಟ್ರದ ಏಕತೆಯನ್ನ ಗಳಿಸೋದರೊಂದಿಗೆ ಸಮಸ್ತ ಭಾರತೀಯರು ನಾವೆಲ್ಲ ಒಂದು ಎಂಬ ಭಾವನೆಯಿಂದ 1946 ಡಿಸೆಂಬರ್ 1946 ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅನ್ನುವಂತ ಮಾತನ್ನ ಭಾರತ ಸಂವಿಧಾನದಲ್ಲಿ ನಾವು ಅಧ್ಯಯನ ಮಾಡ್ತೀವಲ್ಲ, ಇಂಥ ಒಂದು ಪೂರ್ವ ಪೀಠಿಕೆಯನ್ನ ಭಾರತ ಸಂವಿಧಾನದಲ್ಲಿ ಅದ್ಭುತವಾದ 11 ಪದಗಳು. ಈ 11 ಪದಗಳಲ್ಲಿ 3 ಪದಗಳನ್ನ ಎಕ್ಸ್ಟ್ರಾ ಸೇರಿಸಲಾಯಿತು. ಅದು ಯಾವಾಗ ಅಂತಂದ್ರೆ 1976 ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಆ 3 ಪದಗಳು ಯಾವ ಅಂತಂದ್ರೆ, ಒಂದು ಸಮಾಜವಾದಿ, ಜಾತ್ಯತೀತ, ಇನ್ನೊಂದು ಐಕ್ಯತೆ ಅಥವಾ ಸಮಗ್ರತೆ ಅನ್ನುವಂಥ ಪದಗಳನ್ನ ಭಾರತ ಸಂವಿಧಾನದಲ್ಲಿ ಸೇರಿಸಲಾಯ್ತಲ್ಲ. ಯಾಕಂದ್ರೆ ಭಾರತದ ಸಂವಿಧಾನ ಜಾರಿಗೆ ಬಂದಂತ ಸಮಯದಲ್ಲಿ ಈ 3 ಪದಗಳು ಇರಲಿಲ್ಲ. ಯಾವ 3 ಪದಗಳಂದ್ರೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅನ್ನುವಂಥ 3 ಪದಗಳು ಇರಲಿಲ್ಲ. ಯಾವಾಗ ಭಾರತ ಸಂವಿಧಾನ ಜಾರಿಗೆ ಬಂತಲ್ಲ, ಜಾರಿಗೆ ಬಂದ ಈ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ 1976 ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಈ 3 ಪದಗಳನ್ನ ಭಾರತ ಸಂವಿಧಾನದಲ್ಲಿ ವಿಶೇಷವಾಗಿ ಸೇರ್ಪಡೆ ಮಾಡಿದ್ದು ಒಂದು ಹೆಮ್ಮೆಯ ಸಂಗತಿ. ಯಾಕಂದ್ರೆ ಭಾರತ ದೇಶ ಒಂದು ಸಮಾಜವಾದಿ ರಾಷ್ಟ್ರ. ಅದು ಎಂತ ಸಮಾಜವಾದಿ ಅಂತಂದ್ರ ಪ್ರಜಾಸತ್ತಾತ್ಮಕ ಸಮಾಜವಾದಿ ರಾಷ್ಟ್ರ. ಭಾರತ ಒಂದು ಜಾತ್ಯತೀತ ರಾಷ್ಟ್ರ. 25ನೇ ವಿಧಿಯಿಂದ 28ನೇ ವಿಧಿಯವರೆಗೆ, 27ನೇ ವಿಧಿಯವರೆಗೆ, ಹೌದಾ, 25ನೇ ವಿಧಿ, 26, 27, 28 ಯಾರು ಬೇಕಾದ್ರೂ ಧರ್ಮವನ್ನು ಮುಕ್ತವಾಗಿ ಸ್ವೀಕಾರ ಮಾಡಬಹುದು ಮತ್ತು ಪ್ರಚಾರ ಮಾಡಬಹುದು. ಧರ್ಮದ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಬಹುದು. ಧರ್ಮದ ಹೆಸರಿನಲ್ಲಿ ಟ್ಯಾಕ್ಸ್ ಅನ್ನು ಸಂಗ್ರಹ ಮಾಡಬಹುದು. 28ನೇ ವಿಧಿ ಏನಂತಂದ್ರೆ ಧರ್ಮದ ಹೆಸರಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಬಹುದು. ಅದ ಕಂಡೀಷನ್ ಅದಾವೆ, ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಅನ್ನುವಂಥದ್ದು. ಅಂದ್ರೆ ಭಾರತ ಸಂವಿಧಾನ, ಭಾರತ ಹೇಳ್ತದೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ, ಧರ್ಮ ನಿರಪೇಕ್ಷ ರಾಷ್ಟ್ರ, ಭಾರತ ಸ್ವತಂತ್ರ ರಾಷ್ಟ್ರ, ಒಂದು ಪ್ರಜೆಗಳಿಂದ ನಿರ್ಮಾಣ, ಒಂದು ಪ್ರಜೆಗಳೇ ನಮ್ಮಲ್ಲಿ ಪ್ರಭುಗಳು. ಪ್ರಜೆಗಳು ಏನ್ ಡಿಸಿಷನ್ ತಗೋತಾರ ಅದು ಫೈನಲ್. ಗಣರಾಜ್ಯ, ದೇಶದ ಮುಖ್ಯಸ್ಥನನ್ನ ಯಾವುದರ ಮೂಲಕ ಅಂದ್ರ ಚುನಾವಣೆಯ ಮೂಲಕ ಸೆಲೆಕ್ಟ್ ಮಾಡ್ಲಾಗ್ತದೆ, ಅದನ್ನ ಗಣರಾಜ್ಯ ಅಂತ ಕರಿತೀವಿ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಐಕ್ಯತೆ, ಭಾತೃತ್ವ ಇವೆಲ್ಲವೂ ಕೂಡ ಭಾರತ ಸಂವಿಧಾನದಲ್ಲಿ ತಿಳಿಸಲ್ಪಡುವಂತ 11 ಪದಗಳು ಅಂತೇಳಿ ಗುರುತಿಸ್ತೀವಿ. ಓಕೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲ ಪಡೆಯಲಾಯಿತು ಅಂದ್ರೆ ಅದು ಅಮೆರಿಕ ದೇಶದ ಸಂವಿಧಾನದಿಂದ ಎರವಲ ಪಡೆಯಲಾಯಿತು. ಇದು ಕ್ವಶನ್ ಕೇಳಿದ್ದಾನೆ. ಭಾರತದ ಈ ಪೂರ್ವ ಪೀಠಿಕೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಅದು ನೇರವಾಗಿ ಅಮೆರಿಕ ದೇಶದ ಸಂವಿಧಾನದಿಂದ ನಾವು ಅವಕ್ಕೆನ್ನಲಾಗಿದೆ. ಎಲ್ಲರೂ ಬರ್ಕೋಬೇಕು ಏನು ಅಂತಂದ್ರೆ ಭಾರತ ಸಂವಿಧಾನದ ಭಾಗಗಳು. ಇವತ್ತಿಂದ ನಮ್ಮ ಪಾಠ ಸ್ಟಾರ್ಟ್ ಆಗ್ತದೆ. ಈ ದಿನ ಏನ್ ಹೇಳಿರ್ತಾರ ಇಲ್ಲಿವರೆಗೆ ಬರೀ ಪೀಠಿಕೆಗೆ ನಾ ಏನ್ ಮಾಡಿ ಇನ್ನು ಒಂದೊಂದೊಂದೊಂದು ಚಾಪ್ಟರ್ ಗಳನ್ನ ನಾವು ನೋಡ್ತಾ ಪರ್ಫೆಕ್ಟ್ ಆಗ್ತಾ ಹೋಗೋಣ. ಭಾರತ ಸಂವಿಧಾನದಲ್ಲಿ ಭಾಗಗಳು,
ಇವತ್ತು ಭಾರತ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಅಂತಂದ್ರೆ ಟೋಟಲ್ ಭಾರತ ಸಂವಿಧಾನದಲ್ಲಿ 25 ಭಾಗಗಳನ್ನು ನೋಡ್ತೀವಿ. ಮೊದಲು 22 ಇದ್ದು ಪ್ರೆಸೆಂಟ್ 25 ಭಾಗಗಳನ್ನ ನೋಡ್ತೀವಿ. ನಿಮಗೆ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮಗೆ ಯಾವ್ಯಾವ ವಿಧಿಗಳು ಎಲ್ಲಿಂದ ಎಲ್ಲಿವರೆಗೆ ರಚನೆ ಆಗ್ತಾವ ಅನ್ನುವಂಥ ವಿಚಾರಗಳು ನಿಮ್ಗೆ ಅರ್ಥ. ಭಾರತದ ಭಾಗಗಳನ್ನು ನೋಡಿದೇವು ಅಂತಂದ್ರೆ ಪರ್ಫೆಕ್ಟ್ ಆಗಿ ಯಾವ್ಯಾವ ವಿಧಿಗಳು ಎಲ್ಲೆಲ್ಲಿ ಅದಾವೆ. ಹೌದಾ? ಪ್ರೆಸೆಂಟ್ ಭಾರತ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಅಂತಂದ್ರೆ 25 ಭಾಗಗಳಿದಾವೆ. ಇವತ್ತು ಪರ್ಫೆಕ್ಟ್ ಆಗಿಬಿಡಿ, ಜೀವನದಾಗ ನೆನಪಾರಬಾರದು ಇದೇ ಇಷ್ಟನೇ ಭಾಗನೇ ಹೇಳ್ತಾನಬೇಕು. ನಮ್ಮ ಭಾರತ ಸಂವಿಧಾನದ ಇಷ್ಟನೇ ಭಾಗ ಇಲ್ಲಿಂದ ಆರಂಭ ಆಗ್ತದ, ಇನ್ನು ಭಾರತ ಸಂವಿಧಾನದಲ್ಲಿ ಈ ವಿಧಿ ಇಲ್ಲಿಂದ ಸ್ಟಾರ್ಟ್ ಆಗ್ತದ ಅನ್ನುವಂತ ವಿಚಾರವನ್ನ ನಾವು ಪರ್ಫೆಕ್ಟ್ ಆಗೋಣ. ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಗಗಳದಾವ ಅಂತಂದ್ರೆ 25 ಭಾಗಗಳನ್ನ ನೋಡ್ತೀವಿ. ಭಾರತ ಸಂವಿಧಾನದಲ್ಲಿ 25 ಭಾಗಗಳು. ಒಂದೊಂದು ಭಾಗಗಳು ಕೂಡ ಒಂದೊಂದು ವಿಶಿಷ್ಟ ಅದಾವ. ಒಂದೊಂದು ಭಾಗಗಳು ಕೂಡ ಒಂದೊಂದು ವಿಧಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದ್ರೆ ಅನುಕ್ರಮವಾದ ವಿಧಿಗಳದಾವೆ. ನಾವು ವಿಧಿಗಳನ್ನ ಹೆಂಗ್ ಬೈಪಟ್ ಮಾಡೋದಪ್ಪ, ಇದು ಹೆಂಗ್ ತಿಳ್ಕೊಳ್ಳೋದಪ್ಪ ಅಂತ ನಮ್ಗೆ ಅನಿಸ್ತದೆ. ಬಟ್ ಒಂದೊಂದು ವಿಧಿಗಳು ಕೂಡ ಏನಪ್ಪಾ ಅಂದ್ರ ಅನುಕ್ರಮವಾಗಿ ನಾವು ನೋಡ್ತಾ ಬರ್ತೀವಿ ಅಲ್ಲ. ಎಷ್ಟು ಭಾಗಗಳಿದೆ ಭಾರತ ಸಂವಿಧಾನದಲ್ಲಿ? ಪ್ರೆಸೆಂಟ್ ಎಷ್ಟು ಭಾಗಗಳಿವೆ ಭಾರತ ಸಂವಿಧಾನದಲ್ಲಿ? 25 ಭಾಗಗಳು. ಇಲ್ಲಿವರೆಗೆ ಭಾರತ ಸಂವಿಧಾನದಲ್ಲಿ ಎಷ್ಟು ತಿದ್ದುಪಡಿಗಳಾಗಿದ್ದಾವೆ ನೋಡಮ್ ಹೇಳ್ರು. 104 ತಿದ್ದುಪಡಿಗಳು. ಭಾರತ ಸಂವಿಧಾನದ ಪ್ರಸ್ತುತ ವಿಧಿಗಳ ಸಂಖ್ಯೆ ಎಷ್ಟು ಹೇಳ್ರಪ್ಪ ನೋಡಮ್. ಎಸ್, 465ಕ್ಕಿಂತ ಹೆಚ್ಚು ವಿಧಿಗಳನ್ನು ನೋಡ್ತೀವಿ. ಭಾರತ ಸಂವಿಧಾನದಲ್ಲಿ 465ಕ್ಕಿಂತ ಹೆಚ್ಚು ವಿಧಿಗಳದಾವೆ. ನನಗೆ ಕೇಳ, ನೀವು ಹೇಳ್ರಿ ನೋಡಮ್ಮ. ನಿದ್ದಿಗಣ್ಣಾಗ 465ಕ್ಕಿಂತ ಹೆಚ್ಚು ವಿಧಿಗಳನ್ನ ಭಾರತ ಸಂವಿಧಾನದಲ್ಲಿ ನಾವು ಕಾಣ್ತೀವಿ. ಒಂದೊಂದು ವಿಧಿಗಳನ್ನ ಒಂದೊಂದು ಪರ್ಫೆಕ್ಟ್ ಆಗಿ ನೋಡ್ತಾ ಹೋಗೋಣ. ಭಾರತ ಸಂವಿಧಾನದ ಭಾಗ 1 ಈ ಕಡೆ ಭಾಗ ಬರ್ಕೊಳ್ಳೋಣ. ಇಲ್ಲಿ ವಿಧಿಗಳನ್ನ ಬರ್ಕೊಳ್ಳೋಣ. ವಿಧಿಗಳು ಭಾರತ ಸಂವಿಧಾನದ 1ನೇ ಭಾಗ. 1ನೇ ಭಾಗ ಏನ್ ಹೇಳ್ತದಂದ್ರೆ ಭಾರತದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ. ಭಾರತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ. ಸಂವಿಧಾನದ ಭಾಗ 1 ಏನಂತಂದ್ರೆ ಭಾರತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ. ಸಂವಿಧಾನದ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ? ಯಾವ ವಿಧಿಯಿಂದ ಯಾವ ವಿಧಿ? 1ನೇ ಚಾಪ್ಟರ್ ಪಾಠ 1 ಒಂದನೇ ವಿಧಿಯಿಂದ 4ನೇ ವಿಧಿಯವರೆಗೆ. ಅವಸರ ಮಾಡಬಾರದು, ಬರ್ಕೊಳ್ಳಿ, ಪರ್ಫೆಕ್ಟ್ ಆಗ್ರಿ. ಒಳ್ಳೆ ಮತ್ ಹೇಳಿದಾಗಲಿ ಕುರ್ನ ಏನೋ ಒಂದು ಅವಕಾಶಕ್ಕಿದೆ, ಇದನ್ನ ಪರ್ಫೆಕ್ಟ್ ಆಗ್ಬೇಕು ನಾವು. ಭಾರತದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ವಿಧಿಗಳು ಸಂವಿಧಾನದ 1ನೇ ವಿಧಿಯಿಂದ 4ನೇ ವಿಧಿಯವರೆಗೆ. ಯಾರ ಒಂದು ಪಾಠ 1 ಸಂತಮಣ್ಣ, ನಾವು ಸಂತಮಣ್ಣಲ್ಲಿ ಇಲ್ಲಿ ಭಾರತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಇದೆ. ಪಾಠ 2 ಭಾಗ 2 ಸಂವಿಧಾನದ ಭಾಗ 2 ಏನ್ ಹೇಳ್ತ? ಸಂವಿಧಾನದ ಭಾಗ ಎಕ್ಸಲೆಂಟ್. ಪೌರತ್ವದ ಬಗ್ಗೆ ಹೇಳ್ತದ ನೋಡಿ. ಪೌರತ್ವ ನಾವ್ ಈ ತರ ಮಾತಾಡಿದ್ರೆ ಅದಕ್ಕೂ ಸಿಟ್ಟು ಬರ್ತದೆ. ಪೌರತ್ವ ಬಗ್ಗೆ ತಿಳಿಸ್ತದೆ. ಪೌರತ್ವ ಎಲ್ಲಿಂದ ಎಲ್ಲಿವರೆಗೆ? 5ರಿಂದ 11ರವರೆಗೆ ನೋಡಿ. 5ರಿಂದ 11ರವರೆಗೆ ಪೌರತ್ವ. 5ರಿಂದ 11ರವರೆಗೆ. ಯಾವ ದೇಶದ ಸಂವಿಧಾನ ನಾವು ಪೌರತ್ವವನ್ನು ಎರವಲ ಪಡ್ಕೊಂಡೆವು? ಎಕ್ಸಲೆಂಟ್. ಯುನೈಟೆಡ್ ಕಿಂಗ್ಡಮ್, USA, ಯುನೈಟೆಡ್ ಕಿಂಗ್ಡಮ್ದಿಂದ ಪೌರತ್ವವನ್ನು ಪಡ್ಕೊಂಡೆವು. ಪೌರತ್ವ ಸಂಬಂಧಪಟ್ಟಂತೆ ಸಂಸತ್ತು ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಬಹುದು. ಯಾವ ವಿಧಿ ಹೇಳ್ತದೆ? ಎಕ್ಸಲೆಂಟ್. ಭಾರತ ಸಂವಿಧಾನದ 11ನೇ ವಿಧಿ. ಹಾಗಾದ್ರೆ ಭಾರತದ ಸಂವಿಧಾನದಲ್ಲಿ 11ನೇ ವಿಧಿಯ ಮೇಲೆ
ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಒಂದು ಕಾಯ್ದೆ ಜಾರಿಗೆ ಬಂತು. ಎಕ್ಸಲೆಂಟ್, ವೆರಿ ಗುಡ್. ಯಾವ 1925 1955 ಕಾಯ್ದೆ. 25 ಯಾಕೆ ಬರ್ತದೆ, ಇನ್ನ ಸಂವಿಧಾನ ರಚನೆ ಆಗಿಲ್ಲ. 1955 ಕಾಯ್ದೆ. 1955 ಕಾಯ್ದೆಯ ಪ್ರಕಾರ 1955 ಕಾಯ್ದೆಯ ಪ್ರಕಾರ ಭಾರತ ಸಂವಿಧಾನದಲ್ಲಿ ಯಾವ ತರ ನಾವು ಮೂಲಭೂತ ಪೌರತ್ವವನ್ನು ಪಡೆಯಬಹುದು ಮತ್ತೆ ಕಳ್ಕೋಬಹುದು. ಪಡಿಲಾಕ ಒಂದು ಸೂತ್ರ ಇದೆ, ಕಳ್ಕೊಳಕ್ ಒಂದು ಸೂತ್ರ ಇದೆ. ಪಡಿಯಾಕ ಜೀವನ ಪ್ರಾಸ, ಜೀವನ ಪ್ರಾಸ, ಕಳ್ಕೊಳಕ ರಕತ. ರಕತ ಜೀವನ ಪ್ರಾಸ ಅಂದ್ರೆ ಏನು? ಯಾರ ಜೀವನ ತ್ರಾಸನ? ತ್ರಾಸ ಅಲ್ಲದು, ಪ್ರಾಸ. ಜೀವನ ಪ್ರಾಸ ಜನನದ ಮೂಲಕ, ವಂಶ ಪಾರಂಪರ್ಯದ ಮೂಲಕ, ನೋಂದಣಿಯ ಮೂಲಕ, ಪ್ರಾಂತ್ಯಗಳ ಸೇರ್ಪಡೆಯ ಮೂಲಕ, ಸಹಜೀಕೃತ ವಿಧಾನದ ಮೂಲಕ, ರದ್ದುಪಡಿಸುವುದರ ಮೂಲಕ, ಕಸಿದುಕೊಳ್ಳುವುದರ ಮೂಲಕ, ತ್ಯಜಿಸುವುದರ ಮೂಲಕ. ನೋಡಿ, ಯಾವ ನಾವು ಅಲ್ಲೇ ನೀವು ಅಲ್ಲೇ ಅಂದ್ರೆ ನಡೆಯಾಗಿಲ್ಲ. ಸರಳವಾಗಿ ಎಲ್ಲ ಹೇಳ್ಕೊಟ್ಟು ಬಿಡುತ್ತೆ ನಿಮ್ಗೆ. ಜೀವನ ಪ್ರಾಸ ರಕತ ಅಂತ ನೆನಪಿಟ್ರೆ ಸಾಕು. ಇಷ್ಟೇ ಹೇಳಿದ್ರೆ ಅಲ್ಲಿ ಆ ಚಾಪ್ಟರ್ದಾಗ ಇರೋದೇ ಇಷ್ಟೇ, ಜೀವನ ಪ್ರಾಸ ರಕತ. 1955 ಕಾಯ್ದೆ ಪ್ರಕಾರ 5 ತರದಲ್ಲಿ ಭಾರತದಲ್ಲಿ ನಾವು ಪೌರತ್ವವನ್ನು ಪಡೆಯಬಹುದು, 3 ತರದಲ್ಲಿ ಕಳ್ಕೋಬಹುದು. 5 ತರ ಯಾವಂದ್ರ ಜನನದ ಮೂಲಕ, ಹುಟ್ಟಿನ ಆಧಾರದ ಮೇಲೆ ಅಲ್ಲ, ಜನನದ ಮೂಲಕ, ವಂಶ ಪಾರಂಪರ್ಯದ ಮೂಲಕ ಅಥವಾ ರಕ್ತ ಸಂಬಂಧದ ಮೂಲಕ, ನೋಂದಾಯಿಸುವುದರ ಮೂಲಕ, ನೋಂದಣಿ ರಿಜಿಸ್ಟ್ರೇಷನ್ ಮಾಡುವುದರ ಮೂಲಕ, ಪ್ರಾಂತ್ಯಗಳ ಸೇರ್ಪಡೆ ಅಥವಾ ಭೂ ಪ್ರದೇಶಗಳನ್ನ ಸೇರ್ಪಡೆ ಮಾಡುವುದರ ಮೂಲಕ, ಇನ್ನ ಸಹಜೀಕೃತ ವಿಧಾನದ ಮೂಲಕ, ಸಹಜೀಕೃತ ವಿಧಾನದ ಮೂಲಕ, ರಕತ ಎಂದರೆ ರದ್ದುಪಡಿಸುವುದರ ಮೂಲಕ, ಕಸಿದುಕೊಳ್ಳುವುದರ ಮೂಲಕ, ತ್ಯಜಿಸುವುದರ ಮೂಲಕ. ಇಲ್ಲಿ 5 ವಿಧಾನದಲ್ಲಿ ನಾವು ಪೌರತ್ವವನ್ನು ಪಡ್ಕೋಬಹುದು, ಇನ್ನು 3 ವಿಧಾನದಲ್ಲಿ ಪೌರತ್ವವನ್ನ ಕಳ್ಕೋಬಹುದು. ಇನ್ನು ಪಡ್ಕೊಳ್ಳೋದು 5, ಕಳ್ಕೊಳ್ಳೋದು 3, ಪಡ್ಕೊಳ್ಳೋದು 5, ಕಳ್ಕೊಳ್ಳೋದು 3. ಆ 5 ವಿಧಾನ ಯಾವಂದ್ರ ಮುಂದೆ ಹೇಳ್ತೇನೆ. ಭಾರತ ಪೌರತ್ವ ಎಲ್ಲಿಂದ ಎಲ್ಲಿವರೆಗೆ, ಭಾರತ ಸಂವಿಧಾನದಲ್ಲಿ ಏನಪ್ಪಾ ಅಂದ್ರ ಪೌರತ್ವ ಬಗ್ಗೆ ತಿಳಿಸುವಂತ ಭಾಗಗಳು. ನಿಮ್ಗೆ ಫ್ರೀ ಆಗಿಬಿಟ್ರೆ ನೀವು ಏನ್ರ ಸಮಸ್ಯೆ ಆಗ್ತೀರಿ ನಿದ್ದಿಗಳಾಗ. ಯಾರು ಕೂತಾರ, ಏನದಾರ, ಎಷ್ಟು ವಿದ್ಯಾರ್ಥಿಗಳದಾರ, ಅವ್ರ ಇದ್ರಿ ನಮ್ಮ ಮರ್ಯಾದೆ ಏನಾಗಕ್ಕಿಲ್ಲ ಅನ್ನುವಂತ ಒಂದು ಇದೂ ಇಲ್ಲ. ಮಾಡಬಾರ್ದಪ್ಪ. ಬರ್ತಾ ನಾವೇನಾಗ್ತಾ ಇದ್ದೇವೆ ಅಂದ್ರೆ ಜಾಣರಾಗ್ತಾ ಇದ್ದೇವೆ, ದೊಡ್ಡವರಾಗ್ತಾ ಇದ್ದೇವೆ. ನಿಮ್ಮನ್ನೆಲ್ಲ ಸಾವಿರಾರು ಕಣ್ಣುಗಳು ನೋಡ್ತಿರ್ತಾವ ಅಲ್ಲ. ಭಾರತ ಸಂವಿಧಾನದಲ್ಲಿ ನಿಮಗೆ ಯಾರು ಏನಂದ್ರೆ ನಮಗೂ ನೋವು ಅನಿಸ್ತದೆ, ನಾವು ಪೆಟ್ಟ ಆಗ್ತದಲ್ಲ. ಯಾರು ಏನಂದ್ರೆ ಭಾರತ ಸಂವಿಧಾನದ 3ನೇ ಭಾಗ, ಭಾರತ ಸಂವಿಧಾನ ಅವರು ಕಮೆಂಟ್ ಕ್ಲೋಸ್ ಮಾಡಂದ್ರ ಉಗುಳಿದಂಗೆ ಅದು. ಯಾರ ಬಯಲಿರ ಕಮೆಂಟ್ ಕ್ಲೋಸ್ ಮಾಡಿಬಿಡ್ರಿ ಸರ್ ಅಂತ ಅಂದ್ರ ಅದು ನೇರವಾಗಿ, ಅದು ಪರೋಕ್ಷವಾಗಿ ಉಗುಳಿದಂಗೆ ಅದು. ಭಾರತ ಸಂವಿಧಾನದ ಭಾಗ 3 ಏನ್ ಹೇಳ್ತದಂದ್ರೆ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ 3. ಈಗ ಪರ್ಫೆಕ್ಟ್ ಆಗ್ರಿ. ಇವತ್ತು 25 ಭಾಗನ ಪರ್ಫೆಕ್ಟ್ ಆಗ್ಬೇಕು. ನೀವು ಪರ್ಫೆಕ್ಟ್ ಆಗೇ ನಷ್ಟ ಮಾಡ್ಬೇಕು. ಅದು ಏನೇ ಕಾಲಕ್ಕೆ ಅದು ನಮ್ದು ಶಪಥ, ನಿಮ್ದು ಶಪಥ. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ 11 ಮುಗಿತಲ್ಲ, 12 ಸ್ಟಾರ್ಟ್. 12ರಿಂದ 35ರವರೆಗೆ ಭಾರತ ಸಂವಿಧಾನದ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳು. ಪೌರತ್ವ 5ರಿಂದ 11. 1ನೇ ವಿಧಿಯಿಂದ ಸ್ಟಾರ್ಟ್ ಆಗಿದೆ. 1ರಿಂದ 4 ಭಾರತದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ. 5ರಿಂದ 11 ಪೌರತ್ವ. 12ರಿಂದ 35 ಮೂಲಭೂತ ಹಕ್ಕುಗಳು. ಇನ್ನು ಭಾರತ ಸಂವಿಧಾನದ 4ನೇ ಭಾಗ ನೋಡಿ, ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಭಾರತ ಸಂವಿಧಾನದ 3ನೇ ಭಾಗವನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ನೆಕ್ಸ್ಟ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ನಿರ್ದೇಶಕ ತತ್ವಗಳು
ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಯಾವ ಭಾಗ ಅಂದ್ರ ಅದು 4ನೇ ಭಾಗ. ವಿಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರ 36ರಿಂದ 51ರವರೆಗೆ. ಭಾರತ ಸಂವಿಧಾನದ 36ರಿಂದ 51ರವರೆಗೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಭಾರತ ಸಂವಿಧಾನದ 4ನೇ ಭಾಗ. 1ನೇ ಭಾಗ ಭಾರತದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ. 2ನೇ ಭಾಗ ಪೌರತ್ವ. 3ನೇ ಭಾಗ ಮೂಲಭೂತ ಹಕ್ಕುಗಳು. 4ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಹಾಗಾದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು? ಐರಿಷ್ ದೇಶದ ಸಂವಿಧಾನ, ಐರ್ಲೆಂಡ್ ದೇಶದ ಸಂವಿಧಾನ. ಕಲೀರಿ, ಪರ್ಫೆಕ್ಟ್ ಆಗಿರಿ. ಇನ್ನ 3-4 ತಿಂಗಳು ಬಿಟ್ಟು ಮತ್ತೆ KS ಕಾಲ್ ಫಾರ್ಮ್ ಆಗ್ತವೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ ಫಾರ್ಮ್ ಆಗ್ತದೆ, PDO ಕಾಲ್ ಫಾರ್ಮ್ ಆಗ್ತವೆ, GPS ಅದು ಕಾಲ್ ಫಾರ್ಮ್ ಆಗ್ತವೆ. ಯಾವ್ದಾರ ಒಂದು ಗಪ್ಪ ನೌಕರಿ ತೊಗೊಂಡ ಕಡೆ ಇವೆಲ್ಲ ಕೇಳ್ತಾನ. ಹೈಸ್ಕೂಲ್ ನಾನ್ TT ಹೈಸ್ಕೂಲ್ ಕಾಲ್ ಫಾರ್ಮ್ ಆಗ್ತಾವ. 6,000 PC ಕಾಲ್ ಫಾರ್ಮ್ ಆಗ್ತಾವ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ PSI ಅಲ್ಲದೆ ಇನ್ನೂ 500 ಪೋಸ್ಟ್ ಅದಾವ ಎಕ್ಸ್ಟ್ರಾ. ಯಾರು ಬಾಕ್ಸ್ ಕ್ಲೋಸ್ ಮಾಡ್ರಿ, ನಾವು ಈ ಕ್ಲೋಸರ್ ಮಾಡ್ರಿ ನೋಡಿ ಸರ್ ಹೆಂಗ್ ಕಲಿತೀವಿ ಅಂದ್ರೆ ಔಷಧಿ ಎಣ್ಣೆ ಅದಾವ. ಭಾರತ ಸಂವಿಧಾನದ ಭಾಗಗಳು. ಯಾಕಂದ್ರೆ ಮತ್ ನಮ್ ಕಲಿದಾಗಲ್ಲ, ಹೊಳ್ಳಿ ನಾವು ಕಲಿಬೇಕಂದ್ರೆ ಏನಪ್ಪಾ ಕಲೀಲಿ ನೋಡು ಅಂತ. ಹೌದಲ್ಲ? ಭಾರತ ಸಂವಿಧಾನದ ನೆಕ್ಸ್ಟ್ ಪೇಜ್ಗೆ ಹೋಗ್ಲಿ. ಇದೇ ಪೇಜ್ನಾಗ ಮುಗಿಸ್ಬಿಡ್ತೀನಿ ಇದೊಂದು. ಯಾಕಂದ್ರೆ ಇದು ಕೂಡ ಇಲ್ಲೊಂದು ಸಣ್ಣ ಭಾಗ ಇದೆ. ಏನ್ರ ಮಾಡ್ರಿ ಸರ್ ಸುಮ್ಮ ಅವ್ರಿಗೆ ಮುಂದೆ ಅಂದ್ರಿ. ಸಂವಿಧಾನದ ಭಾಗ 4A ಅಲ್ಲಿ ಏನ್ ಹೇಳ್ತದಂದ್ರೆ 4A ಮೂಲಭೂತ ಕರ್ತವ್ಯಗಳು ಹೇಳ್ತದೆ. ಮೂಲಭೂತ ಕರ್ತವ್ಯಗಳು. ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು. ಪ್ರೆಸೆಂಟ್ ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂದ್ರೆ 11 ಮೂಲಭೂತ ಕರ್ತವ್ಯಗಳಿವೆ. ಭಾರತ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳಿವೆ. ಸಂವಿಧಾನದ ಭಾಗ 4A ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತದೆ. ಸಂವಿಧಾನದಲ್ಲಿ 51A ದಿಂದ 51Kದವರೆಗೆ ಅಲ್ಲ, 51A ದಿಂದ 51Kದವರೆಗೆ. 51K ಏನ್ ಹೇಳ್ತದಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ತಂದೆ ತಾಯಿಗಳ ಆದ್ಯ ಕರ್ತವ್ಯ ಅಥವಾ ಪೋಷಕರ ಆದ್ಯ ಕರ್ತವ್ಯ. ಸಂವಿಧಾನದ ಯಾವ ತಿದ್ದುಪಡಿ ಅಂದ್ರೆ 86ನೇ ತಿದ್ದುಪಡಿಯ ಮೂಲಕ. ಆದ್ರ 10 ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಜಾರಿಗೆ ತಂದ್ರೆ 11ನೇ ಮೂಲಭೂತ ಕರ್ತವ್ಯ ಯಾವ್ದಂದ್ರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ತಂದೆ ತಾಯಿಗಳ ಆದ್ಯ ಕರ್ತವ್ಯವಾಗಿದೆ. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತ ಸಂವಿಧಾನದ ನೋಡಿ ಎಷ್ಟು ಭಾಗಗಳನ್ನು ನೋಡಿದೆವು? 1 ಭಾರತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ, 2 ಪೌರತ್ವ, 3 ಮೂಲಭೂತ ಹಕ್ಕುಗಳು, 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, 5 4A ಮೂಲಭೂತ ಕರ್ತವ್ಯಗಳು. ಇನ್ನು ಸಂವಿಧಾನದ 5ನೇ ಭಾಗ ವಿಧಿಗಳು. ಸಂವಿಧಾನದ ಅತ್ಯಂತ ಮುಖ್ಯವಾಗಿರುವಂತಹ 5ನೇ ಭಾಗ. ಸಂವಿಧಾನದ 5ನೇ ಭಾಗ ಏನ್ ಹೇಳ್ತದೆ? ಭಾರತ ಸಂವಿಧಾನದ 5ನೇ ಭಾಗ ಏನ್ ಹೇಳ್ತಂದ್ರೆ ಕೇಂದ್ರ ಸರ್ಕಾರ ಹೇಳ್ತದೆ. ಕೇಂದ್ರ ಸರ್ಕಾರ ವಿಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ವಿಧಿ ಭಾರತ ಸಂವಿಧಾನದಲ್ಲಿ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ. 52ರಿಂದ 151, 52ರಿಂದ 151ರವರೆಗೆ ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತದೆ. ಇನ್ನು ಸಂವಿಧಾನದ 6ನೇ ಭಾಗ ಏನ್ ಹೇಳ್ತಂದ್ರ ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತದೆ. ರಾಜ್ಯ ಸರ್ಕಾರ ಸಂವಿಧಾನ ಎಲ್ಲಿಂದ ಎಲ್ಲಿವರೆಗೆ ರಾಜ್ಯ ಸರ್ಕಾರ ಹೇಳ್ತದೆ ಅಂತಂದ್ರೆ 152ರಿಂದ 151 ಕಂಪ್ಲೀಟ್ ಆಯ್ತಾ, 152ರಿಂದ ಎಲ್ಲಿಯವರೆಗೆ ಹೇಳ್ತದ ಅಂತಂದ್ರೆ 237ರವರೆಗೆ ಹೇಳ್ತದೆ. ನೆನಪಿಟ್ಟು
152ರಿಂದ 237ರವರೆಗೆ ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತದೆ. ಯಾಕೆ ಗೊಂಬೆ ಚಿತ್ರ ಯಾಕೆ? 52ರಿಂದ 151ರವರೆಗೆ ಕೇಂದ್ರ ಸರ್ಕಾರ ಆದ್ರೆ 152ರಿಂದ 237ರವರೆಗೆ ರಾಜ್ಯ ಸರ್ಕಾರ. ಅಸಹ್ಯ ಮಾಡ್ತೀರಿ. ಇನ್ನು ಭಾರತ ಸಂವಿಧಾನದ 7ನೇ ಭಾಗ, ಸಂವಿಧಾನದ 7ನೇ ಭಾಗ ಏನ್ ಹೇಳ್ತಂದ್ರ ದೇಶೀಯ ಸಂಸ್ಥಾನಗಳ ಬಗ್ಗೆ ಹೇಳುತ್ತೆ. ದೇಶೀಯ ಸಂಸ್ಥಾನಗಳು, ರಾಜ್ಯರು, ದೇಶೀಯ ಸಂಸ್ಥಾನಗಳು. ದೇಶೀಯ ಸಂಸ್ಥಾನಗಳು ಮೈಸೂರು ಸಂಸ್ಥಾನ, ಜುನಾಗಢ ಸಂಸ್ಥಾನ, ಜಮ್ಮು ಕಾಶ್ಮೀರ ಸಂಸ್ಥಾನ, ಗುಜರಾತ್ ಸಂಸ್ಥಾನ. ಆ ದೇಶೀಯ ಸಂಸ್ಥಾನಗಳ ಬಗ್ಗೆ ತಿಳಿಸುವಂತ ಏಕೈಕ ವಿಧಿ ಯಾವುದಂದ್ರೆ 238. 238 ಹೆಂಗ್ ನೆನ್ಪಿಡ್ಬೇಕು ಸರ? 237 ನಂತರ 238 ಹೌದಲ್ಲ? 238ನೇ ವಿಧಿ ಏನ್ ಹೇಳ್ತ ಅಂತಂದ್ರೆ ಕೇವಲ ಏಕೈಕ ವಿಧಿ, ಇದು ಒಂದೇ ವಿಧಿ. ಆದ್ರೆ ಇದನ್ನು ರದ್ದುಪಡಿಸಲಾಗಿದೆ. ಯಾವ ತಿದ್ದುಪಡಿಯ ಮೂಲಕ ರದ್ದುಪಡಿಸಲಾಗಿದೆ ಅಂದ್ರ 7ನೇ ತಿದ್ದುಪಡಿಯ ಮೂಲಕ. ಟ್ರಿಕ್ ಹೆಂಗಿದೆ? 7ನೇ ಭಾಗವನ್ನ 7ನೇ ತಿದ್ದುಪಡಿ ರದ್ದುಪಡಿಸಲಾಗಿದೆ. 7ನೇ ಭಾಗವನ್ನ 7ನೇ ತಿದ್ದುಪಡಿಯ ಮೂಲಕ. ಯಾವ ವರ್ಷ? 1956. 1956 7ನೇ ತಿದ್ದುಪಡಿ ಏನ್ ಹೇಳ್ತಂದ್ರೆ ಭಾಷಾವಾರ ರಾಜ್ಯಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಭಾರತ ದೇಶದಲ್ಲಿ ಭಾಷಾವಾರ ರಾಜ್ಯಗಳು ಯಾವ ತರ ರಚನೆ ಆದವು? ಕರ್ನಾಟಕ ಯಾವ ತರ ರಚನೆ ಆಯಿತು? ಆಂಧ್ರ ಯಾವ ತರ ರಚನೆ ಆಯಿತು? ಭಾಷಾವಾರ ರಾಜ್ಯಗಳ ಬಗ್ಗೆ ತಿಳಿಸುವಂತ ಕಾಯ್ದೆ ಯಾವ್ದಂದ್ರೆ 1956ರ ಕಾಯ್ದೆ 7ನೇ ತಿದ್ದುಪಡಿ. ದೇಶೀಯ ಸಂಸ್ಥಾನಗಳನ್ನು ರದ್ದುಪಡಿಸಲಾಯಿತು. 238 238 ನೆನ್ಕೊಳ್ಳಾಗತ್ತದ? 1ರಿಂದ 4 ಹೇಳಿ. 1ರಿಂದ 4 1ನೇ ಭಾಗ. ಓಕೆ. 5ರಿಂದ 11 2ನೇ ಭಾಗ. ವೆರಿ ಗುಡ್. 12ರಿಂದ 35 3ನೇ ಭಾಗ. 36ರಿಂದ 51 4ನೇ ಭಾಗ. 51 ಎದಿಂದ 51 ಕೆದವರೆಗೆ ಮೂಲಭೂತ ಕರ್ತವ್ಯಗಳು. 52ರಿಂದ 151 ಕೇಂದ್ರ ಸರ್ಕಾರ. ಲಾಸ್ಟ್ ನಾ ಕೇಳ್ತೀನಿ, ಫೋನ್ ಹಚ್ತೀನಿ ಈಗ. ಮತ್ತ ಹೊಳಿ ಕೇಳೋ ನಾ ಪರ್ಫೆಕ್ಟ್ ಆಗಿರಲಿಲ್ಲ ಅಂತೇಳಿ. ಅಷ್ಟು ಸುಲಭ ಬಿಡಂಗಿಲ್ಲ. ಯಾರು ಹೇಳ್ತಾರ ಅವ್ರಿಗೊಂದು ಗಡಬಡ ಐಸ್ ಕ್ರೀಮ್. 152ರಿಂದ 237 ರಾಜ್ಯ ಸರ್ಕಾರ. 238 7ನೇ ಭಾಗ. 7ನೇ ಭಾಗವನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ? 7ನೇ ಭಾಗವನ್ನು 7ನೇ ತಿದ್ದುಪಡಿಯ ಮೂಲಕ ರದ್ದುಪಡಿಸಲಾಗಿದೆ. 1956 ದೇಶೀಯ ಸಂಸ್ಥಾನಗಳು ಅಂತೇಳಿ ಕರೀತಾರೆ. ದೇಶೀಯ ಸಂಸ್ಥಾನಗಳು. ಭಾರತ ಸಂವಿಧಾನದ 8ನೇ ಭಾಗ. ಇಲ್ಲಿಂದ ಸ್ಟಾರ್ಟ್ ನಿಮ್ಗೆ. ಈ 6ನೇ ಭಾಗದವರೆಗೂ ಪರ್ಫೆಕ್ಟ್. 6ನೇ ಭಾಗದವರೆಗೆ ಪರ್ಫೆಕ್ಟ್ ಆಯ್ತರಿ. ಈಗ ಸ್ಟಾರ್ಟ್ ಇಲ್ಲಿಂದ ಅಂತಂದ್ರೆ ಏನ್ ಮಾಡೋದಪ್ಪ? 8ನೇ ಭಾಗದಿಂದ ಸ್ಟಾರ್ಟ್. ಯಾವ್ಯಾವ ಹೇಳಬೇಕು? ಏನಿಲ್ಲ, ಪರ್ಫೆಕ್ಟ್ ಆಗಿರಿ. 7ನೇ ಭಾಗದಿಂದ 8ನೇ ಭಾಗ. ಭಾರತ ಸಂವಿಧಾನದಲ್ಲಿ 8ನೇ ಭಾಗ ಏನ್ ಹೇಳ್ತದೆ ಅಂದ್ರ ಅತಿ ಮುಖ್ಯವಾಗಿರುವಂತ ಭಾಗ. ಇದನ್ನು ಕೂಡ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳ್ತದೆ. ಈ ಕೇಂದ್ರ ಸರ್ಕಾರ ಆಯ್ತು, ರಾಜ್ಯ ಸರ್ಕಾರ ಆಯ್ತು, ದೇಶೀಯ ಸಂಸ್ಥಾನ ಆಯ್ತು, ಉಳಿದಿದ್ದೆ ಕೇಂದ್ರಾಡಳಿತ ಪ್ರದೇಶ ಅಲ್ಲ. ಹೌದಾ ಅಲ್ಲ? ಕೇಂದ್ರ ಸರ್ಕಾರ ಆಯ್ತು, ರಾಜ್ಯ ಸರ್ಕಾರ ಆಯ್ತು, ದೇಶೀಯ ಸಂಸ್ಥಾನಗಳು ಡಬಾರ್ ಎನಿಸಲಾಗಿದೆ. ಇನ್ನು ಉಳಿದಿದ್ದೇ ಕೇಂದ್ರಾಡಳಿತ ಪ್ರದೇಶಗಳಲ್ಲ. ಕೇಂದ್ರಾಡಳಿತ ಪ್ರದೇಶ, ಕೇಂದ್ರಾಡಳಿತ ಪ್ರದೇಶಗಳು. ಭಾರತ ಸಂವಿಧಾನದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರ 238 ಆಗಿದೆ ಅಂದ್ರ 239. 239ರಿಂದ 242. 239, 240, 241, 242 ಈ 4 ವಿಧಿಗಳು ಎದಕ್ಕೆ ಸಂಬಂಧಪಟ್ಟಿವೆ ಅಂದ್ರ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿವೆ. ಪ್ರಸ್ತುತ ಭಾರತ ದೇಶದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. 8 ಕೇಂದ್ರಾಡಳಿತ ಪ್ರದೇಶಗಳು. ಇನ್ನ ಉತ್ತರ ಭಾಗದಲ್ಲಿ 4, ದಕ್ಷಿಣ ಭಾಗದಲ್ಲಿ 4. ಉತ್ತರ ಭಾಗಗಳು ಭೂಗಡಿಯನ್ನು ಹಂಚಿಕೊಂಡಿಲ್ಲ. ಭೂಗಡಿಯನ್ನು ಹಂಚಿಕೊಂಡಿವೆ. ದಕ್ಷಿಣ ಭಾಗದವರು ಜಲಗಡಿಯನ್ನು ಹಂಚಿಕೊಂಡಿವೆ. ಅಲ್ಲ,
ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಪ್ರೆಸೆಂಟ್ ಎಷ್ಟು ಅದಾವ ಅಂದ್ರೆ 8 ಕೇಂದ್ರಾಡಳಿತ ಪ್ರದೇಶಗಳಿದಾವೆ, 28 ರಾಜ್ಯಗಳಿವೆ, 239ರಿಂದ 242ರವರೆಗೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿಸ್ತದೆ. 238ನೇ ವಿಧಿ ದೇಶೀಯ ಸಂಸ್ಥಾನಗಳಾದರೆ, 238 ಕಟ್ ಆಗ್ಬೇಕದು. ದೇಶೀಯ ಸಂಸ್ಥಾನಗಳಾದರೆ 239ರಿಂದ 242 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿಸ್ತದೆ. ಇನ್ನು ಭಾರತ ಸಂವಿಧಾನದ 9ನೇ ಭಾಗ ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ 3 ಭಾಗ ನೋಡ್ಬೇಕು ಕಂಟಿನ್ಯೂ ಆಗಿ. 9ನೇ ಭಾಗ ಏನಂತಂದ್ರೆ ಪಂಚಾಯತಿ ರಾಜ್ಯಗಳ ಬಗ್ಗೆ ತಿಳಿಸ್ತದೆ. ಪಂಚಾಯತ್ ರಾಜ್ಯಗಳ ಬಗ್ಗೆ ತಿಳಿಸ್ತದೆ. ಪಂಚಾಯತ್ ರಾಜ್ಯ ಸಂಸ್ಥೆಗಳು, ಪಂಚಾಯತ್ ರಾಜ್ಯ ಸಂಸ್ಥೆಗಳು. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಪಂಚಾಯತ್ ರಾಜ್ಯಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರ 242 ಆಗ್ಯದಂದ್ರ 243 ಬರಿಬೇಕಿಲ್ಲಿ. 243 ಪಂಚಾಯತ್ ರಾಜ್ಯ ಸಂಸ್ಥೆಗಳು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಂಚಾಯತ್ ರಾಜ್ಯ ಸಂಸ್ಥೆಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರೆ ಸಂವಿಧಾನದಲ್ಲಿ 243ನೇ ವಿಧಿ. 243 243ರಿಂದ ಆರಂಭ ಆಗಿ 243A, B, C, D, E, F, G, H, I, J, K ಕರೆಕ್ಟಾ? ಎಲ್ಲಿಯವರೆಗೆ? ಓದವರೆಗೆ. 243ರಿಂದ 243 ಓದವರೆಗೆ. 243ರಿಂದ 243 ಓದವರೆಗೆ ಪಂಚಾಯತಿ ರಾಜ್ಯ. ಇಲ್ಲಿ ಇನ್ನೊಂದು ಬರ್ತದೆ 9A. 9A ದ ಬಗ್ಗೆ ತಿಳಿಸುವಂತ ಅದು 9 ಪಂಚಾಯತಿ ರಾಜ್ಯದ ಬಗ್ಗೆ ತಿಳಿಸೋದು 9 ಏನ್ ಹೇಳ್ತಂದ್ರೆ ಮುನ್ಸಿಪಾಲಿಟಿಗಳ ಬಗ್ಗೆ ತಿಳಿಸುವಂತ ವಿಧಿ ಯಾವುದು ಅಂತಂದ್ರೆ ಇಲ್ಲೇ ನೋಡಿ 243 ಆದ್ಮೇಲೆ ಯಾವ್ದು ಬರ್ತದೆ? ಪಿ ಆದ್ಮೇಲೆ ZG ನೆನ್ಪಿಡಿ. ZG ಪಿ ಆದ್ಮೇಲೆ ZG. ಹೆಂಗ್ ಸರ? ಹೌದು, 243 ಜಡ್ ಆಯ್ತಾ, ZA ಸ್ಟಾರ್ಟ್ ಆಗ್ತದೆ. ZA, ZB, ZC, Z ಈ ತರ ಎಲ್ಲಿವರೆಗೆ? PG ಅಂತ ನೆನ್ಪಿಡಿ. PG 243 P ದಿಂದ 243 ZG ದವರೆಗೆ. ಮತ್ತೆ ಇನ್ನೊಂದು ಇಲ್ಲೇ ಒಳಗೆ ಸೇರಿಸಿದ್ದಾರೆ 9B. ಭಾರತ ಸಂವಿಧಾನದ 9B ಏನ್ ಹೇಳ್ತಂದ್ರ ಸಹಕಾರ ಕ್ಷೇತ್ರದ ಬಗ್ಗೆ ತಿಳಿಸುವಂತ ವಿಧಿ ಯಾವಂದ್ರ HT 243 ಜಡ್ 243 ಜಡ್ ಎಚ್ಚದಿಂದ 243 ಜಡ್ ಟಿ ದವರೆಗೆ. ಸುಮ್ಮನೆ ಹೊರಗೆ ಒಂದು ಸಪರೇಟ್ ಚಾಪ್ಟರ್ ಮಾಡಿ ಬರೆದು ಬಿಟ್ಟು ಯಾಕೆ ಸೇರಿಸಿರೋ ಪುಣ್ಯಾತ್ಮ ಅದನ್ನು? ಇದನ್ನು ಸೇರಿಸಿದ್ ಯಾವಾಗ ಗೊತ್ತಾನು? 97ರ 2007ರ ಸೇರಿಸಿರೋದನ್ನು 2007ರಲ್ಲಿ. ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಂತಂದ್ರೆ 97ನೇ ತಿದ್ದುಪಡಿ. ಭಾರತ ಸಂವಿಧಾನದ 97ನೇ ತಿದ್ದುಪಡಿ. ಮೋಸ್ಟ್ಲಿ ಅಲ್ಲಿ ಗ್ರಿಪ್ ಇರಬಹುದು, ಆ ಉದ್ದೇಶಕ್ಕಾಗಿ ಇದನ್ನು ತಿರುಪಿದ್ದಾರೆ. ನಾವು ಅನಬಾರದು. ಅದ್ರ ನಾವೇನು ಬಹಳ ಜಾಣರಲ್ಲ, ಅಲ್ಪಜ್ಞಾನಿಗಳು. ಏನೋ ಅಂತಾರಲ್ಲ, ನಾವ್ ಅನ್ಕೋತೀವಿ ಹಂಗ ಸೇರಿಸಬಾರ್ದು, ಹಿಂಗ ನಾವೆಲ್ಲ ಬಿಸಿ ಊಟದ ಬಳಗ. ಸಹಕಾರ ಕ್ಷೇತ್ರ. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಸಹಕಾರ ಕ್ಷೇತ್ರ ಎಷ್ಟನೇ ತಿದ್ದುಪಡಿ ಅಂದ್ರೆ 97ನೇ ತಿದ್ದುಪಡಿ 2007ರಲ್ಲಿ. 243 ಜಡ್ ಎಚ್ದಿಂದ 243 ಜಡ್ ಟಿ ದವರೆಗೆ ಇಲ್ಲಿ ಸೇರಿಸಲಾಗಿದೆ. ನೋಡಿ, ಓದವರೆಗೆ PG HT 243 ಓದಿಂದ 243 P ದಿಂದ 243 ಜಡ್ ಜಿ ದವರೆಗೆ, 243 ಜಡ್ ಎಚ್ ದಿಂದ 243 ಜಡ್ ಟಿ ದವರೆಗೆ. ನೆನಪಿ. ಯಾವ್ದು 9ನೇ ಭಾಗ?
9A 9B ಇಲ್ಲೇ ಸಪರೇಟ್ ಆಗಿ 2 ಚಾಪ್ಟರ್ ಸೇರ್ಪಡೆ ಅದು 9A 9B. ಓಕೆನಾ? ಪಂಚಾಯಿತಿ ವ್ಯವಸ್ಥೆ, ನಗರಾಡಳಿತ, ಮುನ್ಸಿಪಾಲಿಟಿಗಳು, ಸಹಕಾರ ಕ್ಷೇತ್ರ. ಪಂಚಾಯಿತಿ ರಾಜ್ಯ 243ರಿಂದ 243 ಓದವರೆಗೆ, ಮುನ್ಸಿಪಾಲಿಟಿಗಳು 243 P ದಿಂದ 243 ZG ದವರೆಗೆ, 243 ZH ದಿಂದ 243 ZT ದವರೆಗೆ. ಓಕೆ, ನೆಕ್ಸ್ಟ್ ಹೋಗೋಣ. ಇನ್ನು ಭಾರತ ಸಂವಿಧಾನದ 10ನೇ ಭಾಗ ನೋಡಿ. ಭಾರತ ಸಂವಿಧಾನದ 10ನೇ ಭಾಗ. ಭಾರತ ಸಂವಿಧಾನದ 10ನೇ ಭಾಗ ಏನ್ ಹೇಳ್ತಂದ್ರೆ, 10ನೇ ಭಾಗ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳ್ತದೆ. ಅನುಸೂಚಿತ ಪ್ರದೇಶಗಳು. ಅನುಸೂಚಿತ ಪ್ರದೇಶಗಳು ಭಾರತ ಸಂವಿಧಾನದಲ್ಲಿ ಅನುಸೂಚಿತ ಪ್ರದೇಶಗಳು ಎಲ್ಲಿಂದ ಆರಂಭ ಆಗ್ತದೆ ಅಂದ್ರ 243 ಆಯ್ತಾ, 44 244 ಏದವರೆಗೆ ಅನುಸೂಚಿತ ಪ್ರದೇಶಗಳು ಅಂತ ಕರಿತೀವಿ. ಅನುಸೂಚಿತ ಪ್ರದೇಶಗಳು ಭಾರತ ದೇಶದಲ್ಲಿ ಎಷ್ಟದಾವೆ? ಆಮೆ ಮಿತ್ರ, ಯಾರೋ ಒಬ್ರು ವಿದ್ಯಾರ್ಥಿನಿ ಹೇಳಿದಂತ ಸೂತ್ರ ಇದು. ಆಮೆ ಮಿತ್ರ. ಆಮೆ ಮಿತ್ರ ಅಂದ್ರೆ ಏನು? ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ ಆಮೆ ಮಿತ್ರ ಅಂತ. ಆಮೆ ಮಿತ್ರ 2007ರಲ್ಲಿ ಸೇರ್ಪಡೆಯಾಗಿದ್ದದು. ಅದು ತಿದ್ದುಪಡಿ ಆಗಿದ್ದು 2002. ಓಕೆ. ಸಹಕಾರ ಕ್ಷೇತ್ರ ಕಾಯ್ದೆ ಜಾರಿಗೆ ಬಂದಿದ್ದು 2012. ಯಾರೋ ಆಮ್ಲೆಟ್ ನಾವು ಆಮ್ಲೆಟ್ ಆಗಿ ಬರ್ತು ಮುಂಜಾನೆ. ಆಮೆ ಮಿತ್ರ ಅನುಸೂಚಿತ ಪ್ರದೇಶಗಳು ಸಂವಿಧಾನದ 244 ಎ. ಸಂವಿಧಾನದ ಎಷ್ಟನೇ ಭಾಗ ಅಂದ್ರ ಇದು 10ನೇ ಭಾಗ, ಅನುಸೂಚಿತ ಪ್ರದೇಶಗಳು. ಓಕೆ. ಇನ್ನು ಸಂವಿಧಾನದ 11ನೇ ಭಾಗ, ಭಾರತ ಸಂವಿಧಾನದ 11ನೇ ಭಾಗ ಏನ್ ಹೇಳ್ತದೆ? ಭಾರತ ಸಂವಿಧಾನದ 11ನೇ ಭಾಗ ಜಿಗದಾಡಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು ತಿಳಿಸುವಂತ ವಿಧಿ ಯಾವ್ದಂದ್ರ 244 ಆಗಿದೆ ಅಂದ್ರೆ ನೆಕ್ಸ್ಟ್ 245. 245ರಿಂದ 263 ನೋಡಿ. 245ರಿಂದ 243 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು. ಇನ್ನು ಭಾರತ ಸಂವಿಧಾನದ 12ನೇ ಭಾಗ. ಭಾರತ ಸಂವಿಧಾನದ 12ನೇ ಭಾಗ ಏನ್ ಹೇಳ್ತದೆ ಅಂತಂದ್ರೆ ಹಣಕಾಸು, ಆಸ್ತಿ ಮತ್ತು ಗುತ್ತಿಗೆ. ಹಣಕಾಸು, ಆಸ್ತಿ ಮತ್ತು ಗುತ್ತಿಗೆ. ಹಣಕಾಸು, ಆಸ್ತಿ ಮತ್ತು ಗುತ್ತಿಗೆ ಬಗ್ಗೆ ತಿಳಿಸ್ತದೆ. ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರ ಇಲ್ಲಿ ನೋಡಿ 243 ಇದೆಯಾ, 264 ಇದೆಯಾ, 264ರಿಂದ 300 ಎದವರೆಗೆ ಆಸ್ತಿ ಹಕ್ಕು. 300A ಹೌದಲ್ಲೋ? 300A ಇದ್ರಾಗ ಬರ್ತದೆ ನೋಡಿ. ಈ ಹಣಕಾಸು ಆಯೋಗ 280ನೇ ವಿಧಿ ಹಣಕಾಸು ಆಯೋಗ. ಇನ್ನ GST 279A ಅಲ್ಲ. ಅತಿ ಮುಖ್ಯವಾದ ವಿಧಿಗಳು ಹಣಕಾಸು, ಆಸ್ತಿ, ಗುತ್ತಿಗೆ ಸಂಬಂಧಪಟ್ಟಂಗ 266, 267,
279 ಎ, 280, 300 ಎ, ಇಲ್ಲೇ ಬರ್ತದಲ್ಲ ನೋಡಿ. 264 ಸ್ಟಾರ್ಟ್ ಆಗ್ತದ, 300 ಎದರೊಳಗೆ ಬರ್ತದ. ಇದು ಸಂಚಿತ ನಿಧಿ, ಸಾದಿಲ್ವಾರ್ ನಿಧಿ, GST ಸಂಬಂಧಪಟ್ಟಂಗ, ಹಣಕಾಸು ಆಯೋಗ, ಇದು ಆಸ್ತಿ ಹಕ್ಕು. ಈ ತರ ನಾವು ನೆನ್ಪಿಡ್ಬೇಕು. ಎಕ್ಸಾಮ್ ಹಾಲ್ನಲ್ಲಿ ಕೆಲವೊಂದು ಏನ್ ಮಾಡ್ತಾರ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನ ಗೊಂದಲಮಯವಾಗಿ ಮಾಡ್ತಾರೆ. ನೀವು ಅವಕ್ಕೆ ಅನ್ಬೇಕು, ಸರಿ ಅವನೇನು ಕೊಡಿ ನಾ ಬಿಡಿಸ್ತೀನಿ ಅನ್ಬೇಕು. ಹಣಕಾಸು ಆಸ್ತಿ ಮತ್ತು ಗುತ್ತಿಗೆ, ಹಣಕಾಸು ಆಸ್ತಿ ಮತ್ತು ಗುತ್ತಿಗೆ ಅಷ್ಟು ಯಾವ ಭಾಗ ಅಂತಂದ್ರೆ ಅದು ಸಂವಿಧಾನದ 12ನೇ ಭಾಗ. 12ನೇ ಭಾಗ ಏನಾಗ್ತದೆ? ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು. 10ನೇ ಭಾಗ ಅನುಸೂಚಿತ ಪ್ರದೇಶಗಳು. ನೋಡಿ, ವಿಧಿಗಳು ಅನುಕ್ರಮವಾಗಿ ಹೊಂಟಿವೆ ಇಲ್ಲೋ? ಈ ತರ ಪರ್ಫೆಕ್ಟ್ ಒಂದು ಸರಿ ಸಂವಿಧಾನದ ಭಾಗನ ನೋಡ್ಕೊಂಡ್ಬಿಟ್ರೆ ಸಾಕು. ಇನ್ನು ಸಂವಿಧಾನದ 13ನೇ ಭಾಗ, ಸಂವಿಧಾನದ 13ನೇ ಭಾಗ, 13ನೇ ಭಾಗ ಏನ್ ಹೇಳ್ತದೆ? ಭಾರತ ಸಂವಿಧಾನದಲ್ಲಿ ಭಾರತದ ಗಡಿ ಒಳಗೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು. ಭಾರತದ ಗಡಿಯೊಳಗೆ ವ್ಯಾಪಾರ ಮತ್ತೆ ವಾಣಿಜ್ಯ ಸಂಬಂಧಗಳು. ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 300 ಎ ಆಗಿದೆ. ಅಂದ್ರೆ 301ರಿಂದ 307ರವರೆಗೆ. ಭಾರತ ಸಂವಿಧಾನದ 301ರಿಂದ 307ರವರೆಗೆ ಭಾರತದ ಗಡಿ ಒಳಗೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು. ಭಾರತದ ಗಡಿ ಒಳಗೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 301ರಿಂದ 307ರವರೆಗೆ. ನೆನ್ಪಿಡಿ. ಭಾರತ ಸಂವಿಧಾನದ 14ನೇ ಭಾಗ ಏನ್ ಹೇಳ್ತದ? 14ನೇ ಭಾಗ ನೋಡಿ. 10ನೇ ಭಾಗ ಅನುಸೂಚಿತ ಪ್ರದೇಶಗಳು, 11ನೇ ಭಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು. ಹೌದಾ ಅಲ್ಲೋ? 12ನೇ ಭಾಗ ಆಸ್ತಿ, ಹಣಕಾಸು ಮತ್ತು ಗುತ್ತಿಗೆ ಸಂಬಂಧಪಟ್ಟಂಗ. 13ನೇ ಭಾಗ ಭಾರತದ ಗಡಿ ಒಳಗೆ ವ್ಯಾಪಾರ ವಾಣಿಜ್ಯ ಸಂಬಂಧಗಳು. 13. ಭಾರತ ಸಂವಿಧಾನ 14ನೇ ಭಾಗ ಏನಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸೇವೆಗಳು. ಕೇಂದ್ರ ಮತ್ತು ರಾಜ್ಯ ಸೇವೆಗಳು. ಅಖಿಲ ಭಾರತ ಸೇವೆಗಳನ್ನು ಕೇಳಿರಿ. ಭಾರತ ಸಂವಿಧಾನದ 308ರಿಂದ ಎಲ್ಲಿಯವರೆಗೆ? 323ರವರೆಗೆ. 312ನೇ ವಿಧಿ ಅಖಿಲ ಭಾರತ ಸೇವೆಗಳು. 315ನೇ ವಿಧಿ UPSC. ಕೇಳಿರೋ ಇಲ್ಲೋ? ಮತ್ತೆ ಅವೇ ಅದವನು ಕೇಂದ್ರ ಮತ್ತು ರಾಜ್ಯ ಸೇವೆಗಳು. IPS, DYSP ಅವೆಲ್ಲ ಇಲ್ಲೇ ಬರ್ತವೆ. ಕೇಂದ್ರ ಮತ್ತು ರಾಜ್ಯ ಸೇವೆಗಳು. DC, ತಹಸೀಲ್ದಾರ. ನಾಳೆ ನೀವೇನು ಹುದ್ದೆಗಳ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕಾರ ಮಾಡ್ತಿರಲ್ಲ, ಅವೆಲ್ಲ ಹುದ್ದೆಗಳು ಎಲ್ಲಿ ಬರ್ತಾವ ಅಂದ್ರೆ ಭಾರತ ಸಂವಿಧಾನದ 14ನೇ ಭಾಗ. ನೀವು ಪಟ್ಟಣ ಕೇಳಿದ್ರೆ ನೀವು ಎಷ್ಟನೇ ಭಾಗ ಅಂದ್ರೆ 14ನೇ ಭಾಗ ಅನ್ಬೇಕು. ನೀವು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಇದೀರಿ ಅಂದ್ರೆ ನಾವು ಸಂವಿಧಾನದ 14ನೇ ಭಾಗದಲ್ಲಿ ಇದೀವಿ ಸರ. ಅದರ ಹಿಂದೊಂದು ಭಾರತ ಗಡಿ ಒಳಗೆ ವ್ಯಾಪಾರ ವಾಣಿಜ್ಯ ಸಂಬಂಧ ಸರ. ಅದರ ಇನ್ನೊಂದು ಆಸ್ತಿ, ಹಣಕಾಸು, ಗುತ್ತಿಗೆ ಸರ. ಅದರ ಇನ್ನೊಂದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಸರ. ಅದರ ಇನ್ನೊಂದು ಅನುಸೂಚಿತ ಪ್ರದೇಶಗಳ ಸರ. ಈ ತರ ನೀವು ಪರ್ಫೆಕ್ಟ್ ಆಗ್ಬೇಕು. ಅದು ಇನ್ನೊಂದು ನಿಮಗೆ ಗೊತ್ತಿರಿ ಸರ್ ಅನ್ಬೇಕು. ಇನ್ನು ಭಾರತ ಸಂವಿಧಾನದ 15ನೇ ಭಾಗ, ಭಾರತ ಸಂವಿಧಾನದ 15ನೇ ಭಾಗ ಏನ್ ಹೇಳ್ತದೆ? ಭಾರತ ಸಂವಿಧಾನದ 15ನೇ ಭಾಗ ಚುನಾವಣೆಗಳ ಬಗ್ಗೆ ಹೇಳ್ತದೆ. ಚುನಾವಣೆಗಳು ವೆರಿ ಇಂಪಾರ್ಟೆಂಟ್. ಚುನಾವಣೆ ಬಗ್ಗೆ ತಿಳಿಸುವುದಲ್ಲಿ 323 ಆಯ್ತಾ? ಡೈರೆಕ್ಟ್ 324 ನೆನ್ಪಿಡಿ. ಚುನಾವಣಾ ಆಯೋಗ. ಹೌದಾ ಅಲ್ಲೋ? ಭಾರತ ಸಂವಿಧಾನದಲ್ಲಿ ಚುನಾವಣಾ ಆಯೋಗ 324. 324ಕ್ಕೆ ಆರಂಭ ಆಗಿ ಎಲ್ಲಿಗೆ ಎಂಡ್ ಆಗ್ತದೆ ಅಂದ್ರೆ ಇದು 329 ಏದವರೆಗೆ. 324ರಿಂದ 329 ಏದವರೆಗೆ ಭಾರತ ಸಂವಿಧಾನದ 15ನೇ ಭಾಗ. ಭಾರತ ಸಂವಿಧಾನದ 16ನೇ ಭಾಗ ಸಮೀಪ ಬಂದೆವು. 16ನೇ ಭಾಗ ಏನ್ ಹೇಳ್ತದೆ? ಭಾರತ ಸಂವಿಧಾನದ 16ನೇ ಭಾಗ ಏನಂತಂದ್ರ SC ST ಮತ್ತು ಆಂಗ್ಲೋ ಇಂಡಿಯನ್ಗೆ ವಿಶೇಷ ಸೌಲಭ್ಯ.
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಆಂಗ್ಲೋ ಇಂಡಿಯನ್ ಆಂಗ್ಲೋ ಇಂಡಿಯನ್ಗೆ ವಿಶೇಷವಾದ ಸೌಲಭ್ಯಗಳು ವಿಶೇಷವಾದ ಸೌಲಭ್ಯಗಳು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರ ಭಾರತ ಸಂವಿಧಾನದ 330ರಿಂದ 342ರವರೆಗೆ. ಆಂಗ್ಲೋ ಇಂಡಿಯನ್ ವಿಶೇಷ ಸೌಲಭ್ಯ 338, 338A, 338B. ಹೌದಾ ಅಲ್ಲೋ? ಆಂಗ್ಲೋ ಇಂಡಿಯನ್ ಮೀಸಲಾತಿ ರದ್ದು ಮಾಡಿದ್ರಿ ಪ್ರೆಸೆಂಟ್. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ 330ರಿಂದ 342ರವರೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಆಂಗ್ಲೋ ಇಂಡಿಯನ್ ವಿಶೇಷ ಮೀಸಲಾತಿ ಬಗ್ಗೆ ಹೇಳಲಾಗುತ್ತದೆ. ನೆನ್ಪಿಡಿ. ಇಲ್ಲಿ ಇನ್ನೊಂದು ಸೇರ್ಪಡೆ ಮಾಡಿದ್ರು. ಇಲ್ಲಿ ಈ 14 ಇದೆಯಲ್ಲ, 14ರಲ್ಲಿ 14A ಭಾಗ ಅಂತ ಸೇರ್ಪಡೆ ಮಾಡಿದ್ರು. ಎ ಭಾಗ 14A ಭಾಗ ಏನ್ ಸೇರ್ಪಡೆ ಮಾಡಿದ್ರು ಅಂದ್ರೆ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಅಂತ. ಆಡಳಿತಾತ್ಮಕ ನ್ಯಾಯಮಂಡಳಿಗಳು. ಈ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರ 223ರಿಂದ 323 ಎಲ್ಲಿಯವರೆಗೆ ಅಂದ್ರ ಬೀದವರೆಗೆ. 323A ದಿಂದ 323 ಬೀದವರೆಗೆ. 323A ದಿಂದ 323 ಬೀದವರೆಗೆ ಆಡಳಿತಾತ್ಮಕ ನ್ಯಾಯಮಂಡಳಿಗಳು. ಸ್ವಲ್ಪ ಗೊಂದಲ ಅನಿಸ್ತವೆ, ಕನ್ಫ್ಯೂಸ್ ಮಾಡ್ಕೋಬಾರದು. 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನೆನ್ಪುಳಿತದೆ. ಭಾರತ ಸಂವಿಧಾನದ ಟಾಪ್ ಹೋಗ್ಬಿಡೋಣ. 17ನೇ ಭಾಗ ಈಗಾಗಲೇ ಮಾರ್ನಿಂಗ್ ಫಸ್ಟ್ ಕ್ವಶನ್ ಇದೆ ಕೇಳಿನ. ಭಾರತ ಸಂವಿಧಾನದ 17ನೇ ಭಾಗ ಏನ್ ಹೇಳುತ್ತಂದ್ರೆ ಆಡಳಿತ ಭಾಷೆಗಳ ಬಗ್ಗೆ ತಿಳಿಸ್ತದೆ. ಆಡಳಿತ ಭಾಷೆಗಳು ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿದೆ ಅಲ್ಲ. 8ನೇ ಅನುಸೂಚಿಯಲ್ಲಿ 22 ಭಾಷೆಗಳು ಆಫೀಸಿಯಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆದ್ರ ಎಷ್ಟನೇ ಭಾಗದಲ್ಲಿ ಅದಂದ್ರ 17ನೇ ಭಾಗದಲ್ಲಿದೆ. ಎಲ್ಲಿಂದ ಎಲ್ಲಿಯವರೆಗೆ ವಿಭಾಗ ಅಂತ ಕೇಳಿದಾಗ 343 ನಾ ಹೇಳಿದೆ ನಿಮ್ಗೆ 143, 243, 343 ಸುಪ್ರೀಂ ಕೋರ್ಟಿನ ಸಲಹೆ ವ್ಯಾಪ್ತಿ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮುನ್ಸಿಪಾಲಿಟಿಗಳು ಮತ್ತು ಸಹಕಾರ ಕ್ಷೇತ್ರ. 343ನೇ ವಿಧಿ ಏನಂತಂದ್ರೆ ಇದು ಭಾಷೆಗಳ ಬಗ್ಗೆ ತಿಳಿಸ್ತದೆ. ಭಾಷೆಗಳು 343ರಿಂದ 351ರವರೆಗೆ ಆಡಳಿತ ಭಾಷೆಗಳ ಬಗ್ಗೆ ತಿಳಿಸ್ತದೆ. ಭಾರತ ಸಂವಿಧಾನದಲ್ಲಿ 17ನೇ ಭಾಗ ಏನಂತಂದ್ರೆ ಆಡಳಿತ ಭಾಷೆಗಳು 343ರಿಂದ 351ರವರೆಗೆ. ಇನ್ನು ಭಾರತ ಸಂವಿಧಾನದ 18ನೇ ಭಾಗ. ಏನಿರ್ತದಂದ್ರೆ ಇದು ಕೂಡ ಅತಿ ಮುಖ್ಯವಾದದ್ದು. ತುರ್ತು ಪರಿಸ್ಥಿತಿಗಳು. ಭಾರತ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗಳು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರ 352ರಿಂದ ಭಾರತ ಸಂವಿಧಾನದಲ್ಲಿ 360ರವರೆಗೆ 3 ತರ ತುರ್ತು ಪರಿಸ್ಥಿತಿಗಳನ್ನ ನೋಡ್ತೀವಿ. ಅದ ಕೇಂದ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ. 352ರಿಂದ 360. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಜ್ಯ ತುರ್ತು ಪರಿಸ್ಥಿತಿ, 360 ಹಣಕಾಸು ತುರ್ತು ಪರಿಸ್ಥಿತಿ. ಸಂವಿಧಾನದ ಎಷ್ಟನೇ ಭಾಗ ಅಂದ್ರ 18ನೇ ಭಾಗ. ಇನ್ನು ಭಾರತ ಸಂವಿಧಾನದ 19ನೇ ಭಾಗ.
ಭಾರತ ಸಂವಿಧಾನದ 19ನೇ ಭಾಗ ಏನು ತಿಳಿಸ್ತದೆ? ಭಾರತ ಸಂವಿಧಾನದ 19ನೇ ಭಾಗ ಏನು ಅಂತಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಷ್ಟ್ರಪತಿ 361ನೇ ವಿಧಿ ನೋಡಿ ನೆನ್ಪಿಡಿ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರದ ಪ್ರಮುಖರಿಗೆ ವಿಶೇಷ ಸೌಲಭ್ಯಗಳು ನಾವು ಸಂವಿಧಾನದಲ್ಲಿ ಯಾವ ವಿಧಿ ಅಂತ ತಕ್ಷಣ ನೆನ್ಪಿಡ್ತೀವಿ ನೋಡಿ. ವಿಶೇಷ ಸೌಲಭ್ಯಗಳು ಎಲ್ಲಿ ಅಂತಂದ್ರ 361. ಭಾರತ ಸಂವಿಧಾನದ 361ನೇ ವಿಧಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರದ ಪ್ರಮುಖರಿಗೆ ವಿಶೇಷವಾದ ಸೌಲಭ್ಯಗಳು 361ರಿಂದ 367ರವರೆಗೆ. ಭಾರತ ಸಂವಿಧಾನದ 361ರಿಂದ 367ರವರೆಗೆ. ಇನ್ನು ಭಾರತ ಸಂವಿಧಾನದಲ್ಲಿ 20ನೇ ಭಾಗದ ವಿಶೇಷ ಏನು? ಭಾರತ ಸಂವಿಧಾನದ 20ನೇ ಭಾಗ ಏನಂತಂದ್ರೆ ತಿದ್ದುಪಡಿ, ಅತಿ ಮುಖ್ಯವಾಗಿದ್ದು ತಿದ್ದುಪಡಿ ಬಗ್ಗೆ ತಿಳಿಸುವ ಏಕೈಕ ವಿಧಿ ಯಾವ್ದಂದ್ರೆ 368. ಇದು ಬಿಟ್ಟು ಯಾವ್ದು ಹೇಳಂಗಿಲ್ಲ. ಒಂದೇ ಒಂದು ವಿಧಿ 368, ನಿಮ್ಗೆಲ್ಲ ಗೊತ್ತದ. 368 ದಕ್ಷಿಣ ಆಫ್ರಿಕಾದ ಸಂವಿಧಾನದ ತಿದ್ದುಪಡಿ, ಸಂವಿಧಾನದ 20ನೇ ಭಾಗ. ಭಾರತ ಸಂವಿಧಾನದ 20ನೇ ಭಾಗ ತಿದ್ದುಪಡಿ 368. ಇನ್ನು ಎರಡು ಭಾಗಗಳದಾವ. ಇನ್ನು ಬಹಳ ಅಂತ ತಿಳಿ ಕಳಿಸೋಬೇಡಿ. ನೀವು ಪರ್ಫೆಕ್ಟ್ ಆಗಲ್ಲ ಪ್ರಯತ್ನ ಮಾಡಿ. 17ನೇ ಭಾಗ ಆಡಳಿತ ಭಾಷೆಗಳು, ಮತ್ ನಮ್ಗೆ ಅತಿ ಮುಖ್ಯವಾದ 18ನೇ ಭಾಗ ತುರ್ತು ಪರಿಸ್ಥಿತಿಗಳು, 20ನೇ ಭಾಗ ತಿದ್ದುಪಡಿ. ತಿದ್ದುಪಡಿಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡೇವು ಅಂದ್ರೆ ಆಫ್ರಿಕಾ ಸಂವಿಧಾನದಿಂದ. 368ನೇ ವಿಧಿ ಏನ್ ಹೇಳುತ್ತಂದ್ರ ತಿದ್ದುಪಡಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಇನ್ನು ಭಾರತ ಸಂವಿಧಾನದ 21ನೇ ಭಾಗ ಏನ್ ಹೇಳುತ್ತಂದ್ರೆ ಕೆಲವು ರಾಜ್ಯಗಳಿಗೆ ವಿಶೇಷವಾದ ಸ್ಥಾನಮಾನಗಳು, ಕೆಲವು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನಗಳು. ಕೆಲವು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನಗಳು ಅಂದ್ರ MG ನಮ್ಮ ಆಸ್ಮ GK ಅಂತ ಹೇಳಿದ್ದೆ ನೆನಪಿದೆಯಾ? MG ನಮ್ಮ ಆಸ್ಮ GK ಮತ್ತಿವೆ ಅವು. MG ಈ ಶಬ್ದ ಕೇಳಿರಲ್ಲ, MG ನಮ್ಮ ಆಸ್ಮ GK ಅಂತ ಹೇಳಿ. MG ನಮ್ಮ ಆಸ್ಮ GK 371 ABCDEFGHIJ ಅಲ್ಲ. MG ನಮ್ಮ ಆಸ್ಮ GK ಇದು ಯಾವ ಭಾಗದ ಹೇಳತ್ತಂದ್ರೆ 21ನೇ ಭಾಗದಲ್ಲಿ. ಭಾರತ ಸಂವಿಧಾನದ 21ನೇ ಭಾಗ. ವಿಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 369ರಿಂದ 392ರವರೆಗೆ. 369ರಿಂದ 392ರವರೆಗೆ ನಮ್ಮ ಆಸ್ಮ GK, MG ನಮ್ಮ ಆಸ್ಮ GK. ಇನ್ನು ಭಾರತ ಸಂವಿಧಾನದ ಕೊನೆಯ ಭಾಗ ಅದು ಯಾವ್ದಂದ್ರ 22ನೇ ಭಾಗ. ಭಾರತ ಸಂವಿಧಾನದ 22ನೇ ಭಾಗ ಏನಂತಂದ್ರೆ ಸಂಕ್ಷಿಪ್ತ ಶೀರ್ಷಿಕೆ ಮತ್ತೆ ಸಂವಿಧಾನ ಜಾರಿ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಭಾರತ ಸಂವಿಧಾನದಲ್ಲಿ 393ರಿಂದ 395ರವರೆಗೆ. ಇಲ್ಲಿಗೆ ಭಾರತ ಸಂವಿಧಾನದ ಎಲ್ಲಾ ಭಾಗಗಳು ಕಂಪ್ಲೀಟ್.